ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶ್ರಾವಣ ಮಾಸದ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂ ವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ, ದಿನ ಬೆಳಗ್ಗೆ ಎದ್ದಾಗ ಏನೋ ಒಂದು ರೀತಿ ಟೆನ್ಷನ್ನು, ಜಾಸ್ತಿ ಸ್ಟ್ರೆಸ್ಸು, ಇವತ್ತಿನ ದಿವಸ ನಾನು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಮಾಡ್ಕೊಳ್ತೀನೋ ಇಲ್ಲವೋ ಎಂಬತಕ್ಕಂಥ ಒಂದಿಷ್ಟು ಆಲೋಚನೆ. ಇದೆಲ್ಲದರ ಮಧ್ಯದಲ್ಲಿ ಆ ಕ್ಷಣ ಒಂದು ನೆಮ್ಮದಿ ಬೇಕು ಅಂತಂದರೆ ಬಿಸಿ ಬಿಸಿಯಾಗಿರ್ತಕ್ಕಂಥ ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಮಾತ್ರ. ಹಾಗಾಗಿ ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪವರ್ಡ್ ಬೈ ಸೈಕಲ್ ಪ್ಯೂರ್ ಅಲ್ಲ ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದೇ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಖುಷಿ ಸಂತೋಷ. ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗುತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಇನ್ಸ್ಪೋ ಪಾರ್ಕ್ಸ್, ಶೇಖರ್ ಡೆವಲಪರ್ಸ್ ರವರ ಇನ್ಸ್ಪೋ ಪಾರ್ಕ್ಸ್. ಬಡವನಾಗಲಿ ಶ್ರೀಮಂತನಾಗಲಿ ಇಬ್ಬರಿಗೂ ಕೂಡ ಈ ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಶ್ರೀಮಂತನಾದರೆ ಎಲ್ಲ ಒಂದು ಕಡೆ ತನ್ನ ಕನಸಿನ ಮನೆಯನ್ನು ನೆರವೇರಿಸ್ಕೊಂಡ್ಬಿಡ್ತಾನೆ, ಬಡವನಾದರೆ ಅದು ಕನಸಿನ ಮನೆಯನ್ನು ಹಾಗೆ ಉಳಿಸ್ಕೊಂಡ್ಬಿಡ್ತಾನೆ. ಆದರೆ ಕೋಲಾರದಲ್ಲಿ ನಿರ್ಮಾಣವಾಗ್ತಾ ಇರ್ತಕ್ಕಂಥ 50ಕ್ಕೂ ಹೆಚ್ಚು ಎಕರೆಯಲ್ಲಿ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಇನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ ಅಂತ ಹೇಳಿ ಇದನ್ನು ಕೂಡ ಶೇಖರ್ ಡೆವಲಪರ್ಸ್ ರವರದೇ. ಕೇವಲ 16,90,000ದಿಂದ ಪ್ರಾರಂಭ ಆಗ್ತಾ ಇದೆ ಇವರ ವಾಸ್ತುಗೃಹಗಳು. ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ನೊಂದಿಗೆ ಬಡವರಿಗೋಸ್ಕರ ಅಂತಲೇ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಅತಿ ಕಡಿಮೆ ದರದಲ್ಲಿ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥ ವಾಸ್ತುಗೃಹಗಳು. ಅದರಲ್ಲಿ ಸಿಂಗಲ್ BHK, ಡಬಲ್ BHK, ತ್ರಿಬಲ್ BHK, 4 ಬೆಡ್ರೂಮ್ವರೆಗೂ ಕೂಡ ವಾಸ್ತುಗಳ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಕಡಿಮೆ ದರದಲ್ಲಿ ನಮಗೆ ಅವಕಾಶ ಸಿಗ್ತಾ ಇರ್ತಕ್ಕಂಥದ್ದೇ. ಜೊತೆಯಲ್ಲಿ ಒಂದು ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲೂ 0% EMI, 1% ಸ್ಕೀಮ್ನೊಂದಿಗೆ ತಿಂಗಳಿಗೆ 1% ಹಣವನ್ನು ತಾವು ಪಾವತಿಸಿದರೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಸ್ಪಾಟ್ ಬುಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಂ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಮತ್ತು 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಅದು ಅಕ್ರಾಸ್ ಇಂಡಿಯಾ, ಭಾರತದಾದ್ಯಂತ.
ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ತಾವು ಸಂಪರ್ಕಿಸಿ 8095363636 8095363636 ಜೊತೆಗೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತವಾಗಿ 19,47,000ಕ್ಕೆ ಬಹಳ ಅತಿ ಕಡಿಮೆ ದರದಲ್ಲಿ 1 BHK ಮನೆಯನ್ನು ಕೂಡ ಫುಲ್ಲಿ ಫರ್ನಿಶ್ಡ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಈ ಕೂಡಲೇ ಇವರ ವೆಬ್ಸೈಟ್ಗೂ ಕೂಡ ತಾವು ವಿಸಿಟನ್ನು ಮಾಡಿ www.inspoparks.com ಒಮ್ಮೆ ತಪ್ಪದೇ ವಿಸಿಟ್ ಮಾಡಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ಇಲ್ಲ ಅಂತಂದರೆ ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ದೋಷ ಸಮಸ್ಯೆಗಳಿದ್ರೂ ಅದನ್ನು ಪೂಜೆ ಪುನಸ್ಕಾರದಿಂದ ನಾವೆಲ್ಲವನ್ನು ಕೂಡ ಬಗೆಹರಿಸ್ಕೊಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಗಳಿಗೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿ ಎಂಬತಕ್ಕಂಥದ್ದಾಗಲಿ, ಸಾಕಷ್ಟು ಸ್ಟ್ರೆಸ್ ಆಗ್ತಕ್ಕಂಥದ್ದಾಗಲಿ, ಏನೊಂದು ಆಲೋಚನೆಯನ್ನು ಮಾಡಬೇಕಾದ್ರೂ ಕೂಡ ಮುಂದೆ ಹೋಗದೇ ಇರತಕ್ಕಂಥದ್ದಾಗಲಿ, ಶತ್ರು ಬಾಧೆ ಆಗಲಿ, ಮತ್ತು ಬೆಳೀತಾ ಇದ್ದೇವೆ ಅಂತಂದವಾಗಿ ಒಂದು ಮಾಟ ಮಂತ್ರ ಪ್ರಯೋಗಾದಿಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲದರಿಂದ ದೂರ ಇರಬೇಕು ಅಂತಂದರೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸ್ತಕ್ಕಂಥದ್ದೇ ಬಹಳ ಉತ್ತಮ. ಯಾಕೆ ಅಂತಂದರೆ ಇದೆಲ್ಲ ನೆಗೆಟಿವ್ ಎನರ್ಜಿಯನ್ನು ಅದು ತನ್ನತ್ರ ಸೆಳೆದು ನಿಮ್ಮ ದೇಹಕ್ಕೆ ಒಂದಿಷ್ಟು ಪಾಸಿಟಿವ್ ಎನರ್ಜಿಯನ್ನು ತುಂಬತಕ್ಕಂಥ ಒಂದು ಅನರ್ಘ್ಯ ಶಕ್ತಿಯ ರತ್ನ ಅಂತಲೇ ಹೇಳ್ಬೋದು. ನವರತ್ನಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ರತ್ನ ಅಂತಂದರೆ ಅದೇ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಈ ಒಂದು ಪೆಂಡೆಂಟಿನ ಮಧ್ಯದಲ್ಲಿ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ರತ್ನ. ಇದನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಪ್ಪದೇ ಧರಿಸಬೇಕು. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಅಲ್ಲೂ ಕೂಡ ಇದರ ವ್ಯಾಪಾರ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಖರೀದಿಯನ್ನು ಮಾಡ್ಬೋದು. ಒಮ್ಮೆ ತಪ್ಪದೇ ಧರಿಸಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ ₹150 ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್ ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇನ್ನಿತ್ಯಾದಿ ಕ್ಷೇತ್ರಗಳಿಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಮತ್ತು ಇದೇ ಬರ್ತಕ್ಕಂಥ 17, 18, 19 3 ದಿನ ಶಿರ್ಡಿ ಯಾತ್ರೆ ಗುರೂಜಿಯವರೊಟ್ಟಿಗೆ ತಾವೆಲ್ಲರೂ ಕೂಡ ಮಾಡ್ಬೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದೆ, ಇದೇ ಬರ್ತಕ್ಕಂಥ 17, 18, 19 3 ದಿನ ಗುರೂಜಿಯವರೊಟ್ಟಿಗೆ ತಾವೂ ಕೂಡ ಶಿರ್ಡಿ ಯಾತ್ರೆಯಲ್ಲಿ ಪಾಲ್ಗೊಳ್ಬೋದು ಅಂತ ಹೇಳಿ. ಈಗ ಮೊದಲು ಒಂದು ಸತಿ ನಮ್ಮ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಯಾತ್ರೆಯನ್ನು ಸಾಯಿ ಶುಭ್ ಟೂರ್ಸ್ ಅವರು ಅರೇಂಜ್ ಮಾಡಿದರು. ಅಂತಂದರೆ ಎಲ್ಲವನ್ನು ಕೂಡ ಸಿದ್ಧ ಮಾಡಿದರು. ಆ ಯಾತ್ರೆ ಅಂತಲೂ ಕೂಡ ಬಹಳ ಅದ್ಭುತವಾಗಿ ಸಂಪನ್ನಗೊಳ್ತು. ಪೂರಿ ಜಗನ್ನಾಥನ ಯಾತ್ರೆ ಭಗವಂತನ ಸಾನ್ನಿಧ್ಯದಲ್ಲಿ, ಅದರಲ್ಲೂ ಕಡಲ ತೀರದಲ್ಲಿ ಜಗನ್ನಾಥನ ಒಂದು ಮಹಾಯಾಗವನ್ನು ಮಾಡಿ ಅವತ್ತಿನ ದಿವಸ ಯಾರೆಲ್ಲ ಬಂದಿದ್ರು ಅವರೆಲ್ಲರನ್ನೂ ಕೂಡ ಆ ಒಂದು ಯಜ್ಞದಲ್ಲಿ ಪಾಲ್ಗೊಳಿಸ್ತಕ್ಕಂಥದ್ದಾಗಲಿ, ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದಾಗಲಿ, ಮತ್ತು ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಬಹಳ ಅದ್ಭುತವಾಗಿ ನೆರವೇರಿತು. ಅದೇ ರೀತಿ ಇದೇ ಬರ್ತಕ್ಕಂಥ 17, 18, 19 ಬಾಬಾರವರ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಶಿರ್ಡಿ ಸಾಯಿಬಾಬಾ ಅಂತಂದರೆ ಯಾರಿಗೆ ತಾನೇ ಗೊತ್ತಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಭಗವಂತನ ಒಂದು ಪವಾಡಗಳು ಏನೇನು, ಭಗವಂತನ ಶಕ್ತಿ ಏನು ಅನ್ನೋದರಲ್ಲಿ. ಬಾಬಾ ಅಂತ ಹೇಳಿ ಒಮ್ಮೆ ಮನಸ್ಸಿನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಬಿಟ್ರೆ ನಿಮಗೆ ಆ ಕ್ಷಣ ಯಾವುದೋ ಒಂದು ರೂಪದಲ್ಲಿ ಬಾಬಾರವರು ತಮ್ಮ ದರ್ಶನವನ್ನು ನೀಡೇ ನೀಡ್ತಾರೆ. ಸಾಧಾರಣವಾಗಿ ತಾವು ಮಾರ್ಗ ಮಧ್ಯದಲ್ಲಿ ಹೋಗಬೇಕಾದ್ರೆ ಬಾಬಾರವರನ್ನು ಏನಾದರೂ ಜ್ಞಾಪಿಸ್ಕೊಂಡ್ಬಿಟ್ರೆ ಮುಂದೆಗಡೆ ಆಟೋ ಮೇಲೋ, ಇಲ್ಲಾಂದರೆ ಗಾಡಿ ಮೇಲೋ, ಇಲ್ಲಾಂದರೆ ಯಾವುದೋ ಒಂದು ಕಾರ್ ಮೇಲೋ ಓಂ ಸಾಯಿರಾಮ್ ಅಂತನೋ, ಇಲ್ಲ ಅಂತಂದರೆ ಬಾಬಾರವರ ಫೋಟೋನೋ, ಇಲ್ಲ ಅಂತಂದರೆ ಮೊಬೈಲ್ ತೆಗೆದಿದ ತಕ್ಷಣ ಒಂದು ಬಾಬಾರವರ ಫೋಟೋವನ್ನು ಗಮನಿಸ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನೋಡ್ತಾನೆ ಇದ್ದೀವಿ. ಅಂತಹ ಪವಾಡ ಪುರುಷನ ಸಾನ್ನಿಧ್ಯದಲ್ಲಿ ಬಾಬಾರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ಗುರುಗಳ ಆ ಒಂದು ಸಾನ್ನಿಧ್ಯದಲ್ಲಿ ಒಂದು ಮಹಾಯಾಗವನ್ನು ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದಿದೆ. ಈ ಒಂದು ಯಾಗದಲ್ಲಿ, ಈ ಒಂದು ಜರ್ನಿನಲ್ಲಿ, ಈ ಒಂದು ಪಯಣದಲ್ಲಿ ಗುರೂಜಿಯವರೊಟ್ಟಿಗೆ ತಾವೂ ಕೂಡ ಭಾಗಿಯಾಗಬಹುದು. ಬಾಬಾರವರ ಸಾನ್ನಿಧ್ಯ ಮಾತ್ರ ಅಲ್ಲ, ಜೊತೆಗೆ ಮತ್ತಷ್ಟು ಪುಣ್ಯಕ್ಷೇತ್ರಗಳ ದರ್ಶನವೂ ಕೂಡ ಗುರೂಜಿಯವರೊಟ್ಟಿಗೆ ನಾವೆಲ್ಲರೂ ಕೂಡ ಮಾಡ್ಬೋದು. ನವಗ್ರಹಗಳಲ್ಲೇ 7ನೇ ಗ್ರಹ ಶನಿ ಪರಮಾತ್ಮ. ಶನಿ ಪರಮಾತ್ಮನ ಒಂದು ಸಾನ್ನಿಧ್ಯ ಶನಿ ಶಂಗ್ನಾಪುರ. ಆ ಒಂದು ಸಾನ್ನಿಧ್ಯದಲ್ಲೂ ಕೂಡ ಭಗವಂತನ ದರ್ಶನದ ಸಮಯದಲ್ಲಿ ತಾವೂ ಕೂಡ ಗುರೂಜಿಯವರೊಟ್ಟಿಗೆ ಇರಬಹುದು. ಗುರೂಜಿಯವರ ಜೊತೆನೇ ಭಗವಂತನ ದರ್ಶನವನ್ನು ಮಾಡ್ಬೋದು. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾನು ತಿಳಿಸ್ತಕ್ಕಂಥ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಈ ಕೂಡಲೇ ಗುರೂಜಿಯವರು ಅಂತಂದರೆ ನೀವೆಲ್ಲರೂ ಕೂಡ ಹೋಗಿ ಭಗವಂತನ ದರ್ಶನವನ್ನು ಮಾಡ್ಕೊಂಬರೋಣ. ಇದ್ರ ಬಗ್ಗೆ ಮಾಹಿತಿಗಾಗಲಿ ಬುಕ್ಕಿಂಗ್ ಬಗ್ಗೆ ಆಗಲಿ
ನಾನು ತಿಳಿಸ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ಮತ್ತು ಒಂದು ಸಣ್ಣ ಮನವಿ ಏನಪ್ಪ ಅಂತಂದರೆ, ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆಯನ್ನು ಮಾಡೋದ್ರಿಂದ ಬುಕ್ಕಿಂಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿನೋ ಇಲ್ಲ ಅಂತಂದರೆ ಯಾತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಸಿಗುತ್ತೆ ಹೊರತಾಗಿ ಗುರೂಜಿಯವರು ಯಾವಾಗ ಸಿಗ್ತಾರೆ, ಎಲ್ಲಿ ಸಿಗ್ತಾರೆ, ಗುರೂಜಿಯವರು ಯಾವಾಗ ಫ್ರೀ ಇರ್ತಾರೆ, ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಸಿಗೋದಿಲ್ಲ. ಹಾಗಾಗಿ ದಯವಿಟ್ಟು ತಮ್ಮೆಲ್ಲರಲ್ಲೂ ಕೂಡ ಒಂದು ವಿನಂತಿ, ಈ ಬುಕ್ಕಿಂಗ್ ವಿಚಾರವಾಗಲಿ ಇಲ್ಲ ಅಂತಂದರೆ ಯಾತ್ರೆ ವಿಚಾರವಾಗಿ ತಮಗೆ ಮಾಹಿತಿ ಬೇಕು ಅಂತಂದರೆ ಈ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. 9590247247 9590247247 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇತ್ತೀಚಿನ ದಿನಮಾನಗಳಲ್ಲಿ ಈಗ ಹೇಗೆ ಭಗವಂತನನ್ನು ನಾವು ಮನಸ್ಸಿನಲ್ಲಿ ನೆನೆದ್ರೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಮಗೆ ದರ್ಶನವನ್ನು ಕೊಡ್ತಾರೆ. ಅದೇ ರೀತಿ ಇವತ್ತು ಒಂದಿಷ್ಟು ಬದಲಾವಣೆಗಳನ್ನು ನಾವು ಏನು ಗಮನಿಸ್ತಾ ಇದ್ದೇವೆ, ಈ ಬದಲಾವಣೆಗಳಲ್ಲಿ ಒಳಿತೂ ಉಂಟು, ಒಂದು ಕಡೆ ನೋವು ಉಂಟು. ಏನಪ್ಪ ಅಂತಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬತಕ್ಕಂಥದ್ದು ಏನು ಬಂದಿದೆ, ಈ ಒಂದು AI ಟೆಕ್ನಾಲಜಿ ಎಂಬತಕ್ಕಂಥದ್ದು, ಅದು ಒಬ್ಬ ಮನುಷ್ಯನ ಜೀವನದ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆ ಅಂತಂದರೆ, ಒಂದು ಕಡೆ ನಾನು ಹೇಳಿದಾಗೆ ನೆಗೆಟಿವಿಟಿ ಅನ್ನೋದಿದೆ, ಎಲ್ಲದರಲ್ಲೂ ನೆಗೆಟಿವಿಟಿ ಇದೆ, ಇಲ್ಲ ಅಂತಲ್ಲ. ಬಟ್ ಆದರೆ ಈ ಒಂದು AI ಟೆಕ್ನಾಲಜಿ ಏನಿದೆ ಅದು ಎಲ್ಲೋ ಒಂದು ಕಡೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಟೆಕ್ನಾಲಜಿ ದೊಡ್ಡದಾಗ್ತಾ ಇದೆ, ಟೆಕ್ನಾಲಜಿ ಬೆಳೀತಾ ಹೋಗ್ತಾ ಇದೆ, ಅದು ತಪ್ಪು ಅಂತ ನಾವು ಹೇಳೋದಿಲ್ಲ. ಆದರೆ ಆ ಟೆಕ್ನಾಲಜಿ ಎಲ್ಲೋ ಒಂದು ಕಡೆ ಮನುಷ್ಯನಿಗೆ ಮಾರಕವಾಗಬಾರ್ದಲ್ವಾ. ಸಾಧಾರಣವಾಗಿ ಒಂದು ಸಣ್ಣ ಉದಾಹರಣೆಯನ್ನು ತಗೊಳ್ಳೋದಾದರೆ, ಈಗ ನಾವು ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಹೀಗೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಅಂತಂದರೆ ತಮ್ಮ ಮೊಬೈಲನ್ನು ಓಪನ್ ಮಾಡಿದ ತಕ್ಷಣ ಅದರ ಬಗ್ಗೆನೇ ಮೊದಲು ಮಾಹಿತಿ ಬರುತ್ತೆ. ಈಗ ಏನು ಸೋಷಿಯಲ್ ಮೀಡಿಯಾ ಇದೆ, ತಾವು ಸಾಧಾರಣವಾಗಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣ ಇವಾಗ ಸಾಧಾರಣವಾಗಿ ಒಂದು 10 ನಿಮಿಷದ ಮುಂಚೆ ಯಾವುದೋ ಒಂದು ಕಾರ್ ಬಗ್ಗೆ ತಾವು ಮಾತಾಡ್ತೀರಿ ಅಂತ ಅಂದ್ಕೊಳ್ಳಿ, ಇಂತಹದ್ದು ಸೋ ಅಂಡ್ ಸೋ ಒಂದು ಬ್ರ್ಯಾಂಡಿನ ಕಾರ್ ಬಗ್ಗೆ, ಈ ಒಂದು ಮಾಡೆಲ್ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಿ ಅಂತಂದರೆ ಸೋಷಿಯಲ್ ಮೀಡಿಯಾವನ್ನಾಗಲಿ ಇಲ್ಲ ಅಂತಂದರೆ ಗೂಗಲನ್ನಾಗಲಿ ಓಪನ್ ಮಾಡಿದ ತಕ್ಷಣ ಪಟ್ಟಂತ ಅದೇ ಪಾಪಪ್ ಆಗುತ್ತೆ, ಅದೇ ಬರುತ್ತೆ ವಿಚಾರದಲ್ಲಿ. ಅಂತಂದರೆ ಇದೆಲ್ಲವನ್ನೂ ಕೂಡ ನೋಡಿದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ, ಇದು ಹೇಗೆ ಗೊತ್ತಾಯಿತು, ನಾವು ಇದ್ರ ಬಗ್ಗೆನೇ ಮಾತಾಡೋದವಲ್ಲ ಅಂತೇಳಿ ಒಂದು ಆಶ್ಚರ್ಯ ಪಡ್ತೀವಿ. ಇದೆಲ್ಲವೂ ಕೂಡ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಈ ಒಂದು AI ಟೆಕ್ನಾಲಜಿ ಕೆಳಗಡೆನೇ ಬರ್ತಾ ಇರ್ತಕ್ಕಂಥದ್ದೇ. ಇದು ಒಂದು ಕಡೆ ಒಳ್ಳೆಯದೇ, ಏನಪ್ಪ ಅಂತಂದರೆ ಆಧುನಿಕ ತಂತ್ರಜ್ಞಾನ ಆಗಿರ್ಬೋದು, ಇವತ್ತಿನ ಸಹ ಅಡ್ವಾನ್ಸ್ ಟೆಕ್ನಾಲಜಿ ಅಷ್ಟರ ಮಟ್ಟಿಗೆ ಬೆಳೆದಿದೆ ಅನ್ನೋದ್ರ ಬಗ್ಗೆ ಒಂದು ಗೌರವ ಇದೆ, ಒಂದು ಗರ್ವ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಮಾರಕ, ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನು ಟ್ರ್ಯಾಕ್ ಮಾಡ್ತಾ ಇರ್ತಕ್ಕಂಥದ್ದಾಗಲಿ ಇಲ್ಲ ಅಂತಂದರೆ ಮನುಷ್ಯ ತಾನು ಮಾತಾಡ್ತಾ ಇರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಯಾವುದೋ ಒಂದು ಕಾರಣದ ಕೈ ಕೂತ್ಕೊಂಡು ಒಂದು ಗ್ರಹಿಸ್ತಾ ಇರತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ನಡೀತಾ ಇದೆ. ಜೊತೆಗೆ ಎಷ್ಟೋ ಜೀವನಗಳು ಇವತ್ತಿನ ದಿವಸ ಬಲಿದಾನವಾಗ್ತಾ ಇದೆ. ಇದರಿಂದ ಎಷ್ಟೋ ಕಡೆ ಹೆಣ್ಣು ಮಕ್ಕಳ ಜೀವನ ಬಲಿದಾನ ಆಗ್ತಾ ಇದೆ ಈ ಒಂದು ಹಾಳಾದ ಮೊಬೈಲ್ನಿಂದ. ಮೊಬೈಲ್ ಆಗಿರ್ಬೋದು, ಅದರಲ್ಲೂ ಈ ಒಂದಿಷ್ಟು ಹಿಡನ್ ಕ್ಯಾಮರಾಗಳಾಗಿರ್ಬೋದು, ಇತ್ತೀಚಿನ ದಿನಮಾನಗಳಲ್ಲಿ ಇದನ್ನು ಜಾಸ್ತಿ ಕೇಳ್ತಾ ಇದ್ದೇವೆ. ಯಾತಕ್ಕೋಸ್ಕರ ಹೀಗಾಗ್ತಾ ಇದೆ ನೋಡಿ, ನಾವೇ ಯಾವುದೋ ಒಂದು ವಿಚಾರವಾಗಿ ಅದನ್ನು ನಿರ್ಮಿಸಿರ್ತೀವಿ, ಆದರೆ ಅದರಿಂದ ಮತ್ತಷ್ಟು ದುರುಪಯೋಗಗಳನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಹಾಗಾಗಿ ಹೆಣ್ಣು ಮಕ್ಕಳೆಲ್ಲರಿಗೂ ಕೂಡ ನಾನು ಒಂದು ವಿಚಾರವನ್ನು ಸ್ಪಷ್ಟೀಕರಿಸ್ತೀನಿ, ಅದರಲ್ಲೂ ತಾಯಂದರು, ನನ್ನ ಅಕ್ಕ ತಂಗಿರು, ತಮಗೊಂದು ವಿಚಾರ ಏನಪ್ಪ ಅಂತಂದರೆ, ತಾವು ಆದಷ್ಟು ಎಲ್ಲಾದರೂ ಆಚೆ ಕಡೆ ಪ್ರಯಾಣವನ್ನು ಮಾಡಬೇಕಾದ್ರೆ ಆಗಲಿ, ಇಲ್ಲಾಂದರೆ ಹೋಟೆಲ್ ರೂಮ್ ಆಗಲಿ, ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ತಾವು ವಾಶ್ರೂಮ್ ಯೂಸ್ ಮಾಡಬೇಕಾದ್ರೆ ಆಗಲಿ, ದಯವಿಟ್ಟು 1-2 ನಿಮಿಷ ತಾವು ಅದನ್ನು ಗ್ರಹಿಸ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಅದನ್ನು ಒಂದು ಸ್ಪೈ ಕ್ಯಾಮ್ರಾ ಡಿಟೆಕ್ಟರನ್ನು ತಾವು ಅದನ್ನು ತಮ್ಮ ಮೊಬೈಲ್ನಲ್ಲಿ ಅಳವಡಿಸ್ಕೊಂಡು ಅದೆಲ್ಲವನ್ನೂ ಕೂಡ ಒಮ್ಮೆ ಪರಿಶೀಲಿಸಿ ಅದಾದಮೇಲೆ ತಮ್ಮ ಮುಂದಿನ ಕ್ರಮಕ್ಕೆ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಟ್ರಯಲ್ ರೂಮ್ಗಳಲ್ಲೆಲ್ಲವನ್ನೂ ಕೂಡ ಈ ಒಂದು CCTV ಸ್ಪೈ ಕ್ಯಾಮರಾಗಳನ್ನೆಲ್ಲ ಅಳವಡಿಸ್ತಾ ಇರ್ತಕ್ಕಂಥದ್ದಾಗಲಿ, ಅದರಿಂದ ಬೇರೊಂದು ವಿಚಾರಗಳನ್ನು ಸಂಗ್ರಹಿಸಿ ಅದರಿಂದ ಒಂದಿಷ್ಟು ಬ್ಲ್ಯಾಕ್ ಮೇಲನ್ನು ಆಗಲಿ ಮಾಡ್ತಾ ಇರ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನೂ ಕೂಡ ಗಮನಿಸಿದಾಗ ಬಹಳ ಮನಸ್ಸಿಗೆ ನೋವಾಗ್ತಾ ಇದೆ. ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ನಮ್ಮ ಈ ಜೀವನ, ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ನಮ್ಮ ಈ ಪರಿಸ್ಥಿತಿ, ಯಾವಾಗ ಕಡೆಯಾಗತ್ತೆ ಇದೆಲ್ಲ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಈ ಒಂದು TV ಮಾಧ್ಯಮದ ಒಂದಿಷ್ಟು ನ್ಯೂಸ್ ಚಾನಲ್ಗಳಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದಾಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಒಂದಿಷ್ಟು ವಿಚಾರಗಳಾಗಲಿ, ಎಲ್ಲಿ ನೋಡಿದ್ರೂ ರೇಪ್ ಕೇಸ್ಗಳು ನಡೀತಾ ಇದೆ, ಎಲ್ಲಿ ನೋಡಿದ್ರೂ ಮರ್ಡರ್ಗಳು ನಡೀತಾ ಇದೆ, ಇದೆಲ್ಲವನ್ನು ಕೇಳಿದಾಗ ಬಹಳ ಮನಸ್ಸಿಗೆ ನೋವಾಗುತ್ತೆ. ಒಂದು ದುರಾದೃಷ್ಟ ಏನಪ್ಪ ಅಂತಂದರೆ, ಹೆಣ್ಣು ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಗಾಧ ಪ್ರಹಾರ ನಡೀತಾ ಇದೆಯೋ, ಇದೇನು ವಿಧಿ ವಿಪರ್ಯಾಸನೋ ಗಂಡು ಮಕ್ಕಳ ಮೇಲೂ ನಡೀತಾ ಇದೆಯಲ್ಲ.
ಗಂಡು ಮಕ್ಕಳ ಮೇಲೂ ನಡೀತಾ ಇದೆ. ಏನಿದು ಕತೆ, ಎಲ್ಲಿ ಹೋಗಿ ತಲುಪ್ತಾ ಇದೆ? ಇವತ್ತಿನ ದಿವಸ ಇದೆಲ್ಲದರ ಹಿಂದೆ ಇರತಕ್ಕಂಥದ್ದೇನಪ್ಪ ಅಂತಂದರೆ ಒಂದು ಹಣದ ಆಸೆ. ನೋಡಿ ಎಲ್ಲಿಗೆ ಬಂದು ಕೂತ್ಕೊಡ್ತಾ ಇದೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋ ರೀತಿ ಎಲ್ಲಿಂದ ಎಲ್ಲಿಗೇ ಹೋದ್ರೂ ಕೂಡ ವಿಚಾರಧಾರೆ ಕೊನೆಗೆ ಹಣಕ್ಕೆ ಬಂದು ಕೂತ್ಕೊಳ್ತಕ್ಕಂಥದ್ದು. ಹಣನೇ ಎಲ್ಲರೂ ಮಾಡೋದೇ ಅದಕ್ಕೋಸ್ಕರ. ಆದರೆ ಒಂದು ಹಣ ಎಂಬತಕ್ಕಂಥ ಒಂದು ಚಂಚಲ ವಸ್ತುವಿಗೆ ನಾವು ಇಷ್ಟೆಲ್ಲ ನಮ್ಮ ಜೀವನವನ್ನು ಹರಿಬಿಡತಕ್ಕಂಥದ್ದಾಗಲಿ, ಇಲ್ಲಾಂತಂದರೆ ನಮ್ಮ ಆಲೋಚನೆಗಳನ್ನು ತೀರಾ ಇಷ್ಟೊಂದು ಕೀಳ್ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದಾಗಲಿ ಮಾಡೋದು ಎಲ್ಲೋ ಒಂದು ಕಡೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತಲೇ ಹೇಳ್ಬೋದು. ಹಾಗಾಗಿ ಈಗಿನ ಯುವ ಪೀಳಿಗೆಗಳಿಗೆ, ಯುವ ಜನಾಂಗಕ್ಕೆ ನಾನು ತಿಳಿಸ್ತಕ್ಕಂಥದ್ದೇನಪ್ಪ ಅಂತಂದರೆ ಸ್ವಲ್ಪ ಜೋಪಾನವಾಗಿರಿ. ಆದಷ್ಟು ಸ್ವಲ್ಪ ತಮ್ಮ ಸೇಫ್ಟಿ ಬಗ್ಗೆ ಆಲೋಚನೆಯನ್ನು ಮಾಡಿ. ನಿನ್ನೆ ಗುರೂಜಿಯವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ತಾ ಇದ್ರು. ತಂದೆ ತಾಯಿ ಕೊಡಿಸಿರ್ತಕ್ಕಂಥ 30,000 ರೂಪಾಯಿ ಫೋನ್ಗೆ ನಾವು ಬಹಳ ಭದ್ರತೆಯಿಂದ ಒಂದು ಕವರನ್ನು ಹಾಕ್ಕೊಂಡಿರ್ತೀವಿ. ಏನು ಒಂದು ಚೂರು ಹೆಚ್ಚು ಕಡಿಮೆ ಆಗಬಾರ್ದು, ಬಿದ್ದರೆ ಹೊಡೆದೋಗುತ್ತಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಅದಕ್ಕೊಂದು ಕವರ್ ಹಾಕ್ತೀವಿ, ಬಹಳ ಜೋಪಾನ ಮಾಡ್ತೀವಿ. ಆದರೆ ತಮ್ಮ ಜೀವನದುದ್ದಕ್ಕೂ ಕೂಡ ಎಷ್ಟು ಆಸೆಯಿಂದ ಆಕಾಂಕ್ಷೆಯಿಂದ ಜೀವವನ್ನು ಕೊಟ್ಟಿರ್ತಕ್ಕಂಥ ಇವತ್ತಿನ ದಿವಸ ಎಷ್ಟೋ ಕಡೆ ಮಕ್ಕಳು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡಿದ್ದಾಗ ಅದು ಯಾವ ರೀತಿ ಬರ್ತಾ ಇರ್ತಕ್ಕಂಥದ್ದಿದೆ, ಯಾವ ರೀತಿ ಗಮನವನ್ನು ಸೆಳೀತಾ ಇರತಕ್ಕಂಥದ್ದಿದೆ. 30,000 ರೂಪಾಯಿ ಫೋನ್ಗೆ ನಾವು ಅಷ್ಟೆಲ್ಲ ಶೃಂಗಾರ ಮಾಡಿ ಮೈತುಂಬ ಬಟ್ಟೆ ಹಾಕ್ತಾ ಇದ್ದೀವಿ. ಈ ಜೀವಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಬೆಲೆನೇ ಕಟ್ಟಕ್ಕಾಗದೇ ಇರ್ತಕ್ಕಂಥ ಒಂದು ಜೀವಕ್ಕೆ ನಾವು ಏನು ಹಾಕಿದಿರಾ ಯಥಾಸ್ಥಿತಿ ಹೇಗಿದೆಯೋ ಹಾಗೆ ತೋರಿಸ್ತಾ ಇದ್ದೆ. ಇದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಆದರೆ ಇವತ್ತಿನ ದಿವಸ ಹೇಗಾಗೋಗಿದೆ ಅಂದರೆ ಪರಿಸ್ಥಿತಿ, ಒಂದಿಷ್ಟು ಕಡೆ ಒಂದಿಷ್ಟು ವಿತಂಡವಾದವನ್ನು ನಡೀತಾರೆ, ಒಂದಿಷ್ಟು ವಿತಂಡವಾದವನ್ನು ವ್ಯಕ್ತಪಡಿಸ್ತಾರೆ. ಏನಪ್ಪ ನಾವು ಹೆಂಗಾದರೂ ಇರ್ತೀವಿ, ನೋಡೋ ದೃಷ್ಟಿ ಬದಲಾಯಿಸ್ಕೊಳ್ಳಿ ಬಿಡಿ ಅಂತ ಹೇಳ್ತಾರೆ. ಅದನ್ನೂ ಕೂಡ ನಾವು ಪರಿಗಣಿಸಬೇಕು, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ನಾನು ಎಂಬತಕ್ಕಂಥ ಒಂದು ಜಿದ್ದಾಜಿದ್ದಿ ನಡೀತಾ ಇದೆ ಹೊರತಾಗಿ ಆಯಿತು ಎಂಬತಕ್ಕಂಥ ಆ ಒಂದು ಸ್ಯಾಕ್ರಿಫೈಸ್ ಆಗಲಿ, ಇಲ್ಲ ಅಂತಂದರೆ ಆ ಕ್ಷಣ ಸಮರ್ಸ್ಕೊಳ್ತಕ್ಕಂಥದ್ದಾಗಲಿ ನಡೀತಾನೇ ಇಲ್ಲ. ಹೆಣ್ಣುಮಕ್ಕಳು ತಮಗೊಂದು ಸ್ವಲ್ಪ ತಾಳ್ಮೆ ಬೇಕು. ನಾವು ಹೇಳೋವಂಥದ್ದು ಇಷ್ಟೇ, ಪರಿಸ್ಥಿತಿ ಹೀಗಿದೆ, ಸದ್ಯದ ಮಟ್ಟಿಗೆ ನಡೀತಾ ಇರತಕ್ಕಂಥ ಒಂದಿಷ್ಟು ವ್ಯವಸ್ಥೆಗಳು ಹೀಗಿದೆ ಅಂತಂದವಾಗ ನಾವು ಸ್ವಲ್ಪ ಜೋಪಾನವಾಗಿರಬೇಕು. ಏನಕ್ಕೋಸ್ಕರ ನಾನು ಇವತ್ತಿನ ದಿವಸ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಅಂತಂದರೆ, ಮೊನ್ನೆ ಹೀಗೆ ಒಂದು ಹಗರಣ ಎದ್ದೇಳ್ತು, ಬಹಳ ದೊಡ್ಡ ಮಟ್ಟದಲ್ಲಿ ಅದರ ಹಗರಣದ ವಿಚಾರವಾಗಿ ಎಲ್ಲೆಲ್ಲೂ ಕೂಡ ಹೊಗೆ ಆಡ್ತು. ಆದರೆ ಇವತ್ತಿನ ದಿವಸ ಅಷ್ಟೇ, ಅದು ಎಲ್ಲೋ ಒಂದು ಕಡೆ ಕಣ್ಮರೆ ಆಗೋಗ್ತಾ ಇದೆ. ಅದಷ್ಟೇ ಮುಗಿದೋಯ್ತು. ಎಷ್ಟೋ ಜನ ಮರ್ತೇ ಹೋದರು, ಆ ವಿಚಾರನ ಮರ್ತು ಹೋಗ್ಬಿಟ್ರಲ್ಲ. ಅಷ್ಟೇ ಜನ 2 ದಿವಸ ಏನು ಮಾಡ್ತಾರೆ, ಅದ್ರ ಬಗ್ಗೆ ಜ್ಞಾಪಿಸ್ಕೊಳ್ತಾರೆ, 3ನೇ ದಿವಸ ಮರ್ತು ಹೋಗ್ತಾರೆ ಅನ್ನೋ ಒಂದೇ ಒಂದು ಧೈರ್ಯದಿಂದ ಇವತ್ತಿನ ದಿವಸ ಎಷ್ಟೋ ಜನ ತಾವು ಇಂತಹದ್ದೊಂದು ತಪ್ಪು ಕೆಲಸವನ್ನು ಮಾಡಲಿಕ್ಕೆ ಒಂದು ಧೈರ್ಯ ಸ್ಫೂರ್ತಿದಾಯಕವಾಗ್ತಾ ಇರತಕ್ಕಂಥದ್ದಿದೆ. ನಾವು ಯಾರೂ ಇದ್ರ ಹಿಂದೆಗಡೆ ಬೀಳ್ತಾ ಇಲ್ಲ, ನಾವು ಯಾರೂ ಇದ್ರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಏನೇ ಪ್ರಶ್ನೆ ಮಾಡೋಕ್ಕೋದ್ರೂ ಕೂಡ ನಮ್ಮ ಸೇಫ್ಟಿಗೆ ಬಂದ್ಬಿಡುತ್ತಲ್ಲ ಮುಳ್ಳು. ಹಾಗಾಗಿ ಈಗ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಬೇಕು ಅಂತಂದರೆ ನಾವೆಲ್ಲವನ್ನೂ ಕೂಡ ಪಕ್ಕದಲ್ಲಿಡಬೇಕು. ನಮ್ಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಏನಿದೆ ಅದನ್ನು ಅಳವಡಿಸ್ಕೊಂಡು ಮುಂದೆ ಹೋಗ್ಬಿಟ್ರೆ ಎಲ್ಲವೂ ಕೂಡ ನೆಮ್ಮದಿಯಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ನನ್ನ ಈ ಮಾತಿಂದ ಯಾರಿಗಾದ್ರೂ ಮನಸ್ಸಿಗೆ ನೋವಾಗಿದ್ರೆ ನಾನು ಕ್ಷಮೆಯನ್ನು ಯಾಚಿಸ್ತೀನಿ. ಏನೇ ಆದ್ರೂ ಕೂಡ ಎಲ್ಲರೂ ಕೂಡ ಒಳ್ಳೆಯದಾಗಬೇಕು, ಎಲ್ಲರೂ ಕೂಡ ಸೇಫ್ ಆಗಿರಬೇಕು, ಚೆನ್ನಾಗಿರಬೇಕು ಅನ್ನೋದೊಂದೇ ಆಶಯ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಒಂದಿಷ್ಟು ವಿಚಾರವನ್ನು ತಮ್ಮೆಲ್ಲರ ಜೊತೆ ತಿಳಿಸ್ತಾ ಇದ್ದೆ, ಹಂಚ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಆಗೋ ಈಗೋ ಅಂತಂದರೆ ಭಾದ್ರಪದ ಮಾಸ ಆರಂಭ ಆಗ್ತಾ ಇದೆ. ಗಣಪನ ವೈಶಿಷ್ಟ್ಯತೆ, ಗಣಪನನ್ನು ಹಬ್ಬದಲ್ಲಿ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಬಹಳ ಅಬ್ಬರದಲ್ಲೇ ನೆರವೇರ್ತಾ ಇದೆ. ಈಗಾಗಲೇ ಎಲ್ಲ ಕಡೆ ಗಣಪನ ಮೂರ್ತಿಯ ಒಂದಿಷ್ಟು ತಯಾರಿಗಳಾಗಲಿ ಮತ್ತು ಮಾರಾಟಗಳಾಗಲಿ ಎಲ್ಲವೂ ಕೂಡ ಪ್ರಾರಂಭ ಆಗ್ತಾ ಇದೆ. ಈ ಸತಿ ಅಂತೂ ಬಹಳ ಚೆನ್ನಾಗಿದೆ, ಬಹಳ ಮುದ್ದಾಗಿರ್ತಕ್ಕಂಥ ಗಣಪನ ಆಗಮನ ಆಗೋಗಿದೆ. ಮತ್ತು ಯಥಾಸ್ಥಿತಿ ಆ ವರ್ಷದಲ್ಲಿ ಏನಾದರೂ ಒಂದು ಟ್ರೆಂಡಾಗಿ ಏನಾದರೂ ಆದರೆ ಅದನ್ನು ಗಣಪನ ಮುಖಾಂತರ, ಗಣಪನ ರೂಪದಲ್ಲಿ ಅದನ್ನು ಹೊರತರ್ತಕ್ಕಂಥದ್ದಿರುತ್ತೆ. ಈ ಬಾರಿ ಅಯೋಧ್ಯ ರಾಮಲಲ್ಲ ಅಂತಂದರೆ ಬಾಲರಾಮನ ರೂಪದಲ್ಲಿ ಗಣಪನ ಒಂದಿಷ್ಟು ವಿಗ್ರಹದ ಕೆತ್ತನೆಗಳು ಆಗಿದೆ. ಅದೆಲ್ಲವನ್ನು ಕೂಡ ನೋಡಲಿಕ್ಕೆ ಒಂದು ರೀತಿ ಆನಂದ, ಒಂದು ರೀತಿ ಚಂದ. ಈ ಬಾರಿಯ ಗಣಪ ಬಹಳ ಆರೋಗ್ಯಕರವಾಗಿರಲಿ, ಕ್ಷೇಮದಾಯಕವಾಗಿರಲಿ, ಶಾಂತಿ ನೆಮ್ಮದಿಯಿಂದ ಕೂಡಿರ್ತಕ್ಕಂಥದ್ದೇ ಆಗಲಿ. ಈ ಗಣಪನ ಹಬ್ಬ ಅಂತಂದರೆ ಇದು ಎಲ್ಲೋ ಒಂದು ಕಡೆ ಶಾಂತಿ ಸಮಾಧಾನದಿಂದ ನೆರವೇರ್ತಕ್ಕಂಥದ್ದು ಕಡಿಮೆನೇ ಆಗೋಗಿದೆ. ಗಣಪನ ಹಬ್ಬ ಅಂತಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಜಗಳ ಶುರು ಆಗೋಗುತ್ತೆ. ಏನಪ್ಪ
ಆ ಏರಿಯಾ ಹುಡುಗರಿಗೆ ಜಗಳ ಶುರುವಾಗೋಗುತ್ತೆ. ಹಾಗಾಗಿ ಅದ್ಯಾವುದು ಆಗೋದು ಬೇಡ. ನಾವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಚೆನ್ನಾಗಿ ಖುಷಿಯಿಂದ ನೆಮ್ಮದಿಯಿಂದ ಆಚರಣೆಯನ್ನು ಮಾಡೋಣ. ವರ್ಷವರೇ ಹಬ್ಬ, ಎಲ್ಲೂ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಬೇಡ, ನೆಮ್ಮದಿಯಾಗಿ ಆಚರಣೆಯನ್ನು ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆದಷ್ಟು POP ಗಣಪನನ್ನು ದೂರ ಇಡ್ತಕ್ಕಂಥದ್ದೇ ಬಹಳ ಉತ್ತಮ. ಆದಷ್ಟು ಮಣ್ಣಿನ ಗಣಪನನ್ನು ಸ್ವಾಗತಿಸ್ತಕ್ಕಂಥದ್ದೇ ಬಹಳ ಉತ್ತಮ. ಗಣಪನನ್ನು ನಾವು ಸ್ವಾಗತಿಸಬೇಕು, ಗಣಪನಿಂದ ಸಮಸ್ಯೆಗಳನ್ನು ಸ್ವಾಗತಿಸಬಾರ್ದು. ಗಣಪನಿಂದ ಯಾವತ್ತೂ ಕೂಡ ಸಮಸ್ಯೆ ಆಗಬಾರ್ದು. ಆದರೆ ನಾವೇನು ಮಾಡ್ತೀವಿ, ಮನುಷ್ಯರು POP ಗಣಪನನ್ನು ಸೃಷ್ಟಿ ಮಾಡ್ತೀವಿ, ಆ ಗಣಪನನ್ನು ಎತ್ಕೊಂಡೋಗಿ ಕೆರೆಗೆ ಬಿಡ್ತೀವಿ, ನಾಳೆ ದಿವಸ ಮತ್ತೆ ಗಣಪನನ್ನೇ ದೂರ್ತೀವಿ. ನೋಡಪ್ಪ ಈ ಗಣಪತಿ ನೋಡಪ್ಪ ಹಿಂಗಾಗಿದೆ, ನಮ್ಮ ಕೆರೆ ನಮ್ಮ ನೀರು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಾಶವಾಗಿದೆ ಅಂತ ಹೇಳಿ ಮಾಡಿದವನು ಯಾರೋ, ಅನ್ನಿಸ್ಕೊಂಡವ್ರು ಯಾರು, ದೇವರಿಗೆ ಬಂದುಬಿಡುತ್ತೆ. ಕೊನೆಗೆ ಭಗವಂತನ ಬುಡಕ್ಕೆ ನಾವು ತೊಗೊಂಬರೋದು. ಹಾಗಾಗಿ ಇಂತಹ ಪರಿಸ್ಥಿತಿಗಳಾಗಬಾರ್ದು. POP ಗಣಪನಗಳನ್ನು ನಾವು ತರೋದೇ ಬೇಡ, ಅದು ಹಾಗೇ ಇರಲಿ. ಆದರೆ ಮಣ್ಣಿನ ಗಣಪನನ್ನು ತೆಗೆದುಕೊಂಡು ಬರೋಣ. ಯಾಕೆ ಅಂತಂದರೆ ಮೊದಲಿಂದನೂ ಕೂಡ ನಾವು ಯಾವ ಒಂದು ಪದ್ಧತಿಯನ್ನು ನಾವು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವೋ ಅದನ್ನೇ ಮುಂದುವರಿಸ್ತಕ್ಕಂಥದ್ದು ಬಹಳ ಉತ್ತಮ. ಗುರುಗಳೇ, ನಾವು ದೊಡ್ಡದಾಗಿ ಕೂಡಿಸ್ಬೇಕು, ನಾವು ಅಬ್ಬರವಾಗಿ ಕೂಡಿಸ್ಬೇಕು, ನಮ್ಮ ಗಣಪತಿ ಭಾಳ ದೊಡ್ಡದಾಗಿರಬೇಕು, ಮಣ್ಣಿಂದ್ರಲ್ಲಿ ಆಗಲ್ವಲ್ಲ ಗುರುಗಳೇ, POP ಆದರೆ ಸ್ಟ್ರಾಂಗ್ ಆಗಿರುತ್ತೆ, ದೊಡ್ಡದಾದ್ರೂ ಸ್ಟ್ರೆಂತ್ ಆಗಿರುತ್ತೆ ಅಂತ ಹೇಳಿ ನೀವು ಎಷ್ಟೇ ದೊಡ್ಡ ಗಣಪ ತಂದ್ರೂ ಕೂಡ, ನೀವು 1 ಲಕ್ಷ ರೂಪಾಯಿ ಗಣಪ ತಂದರೂ ಅದೇ ಗಣಪನೇ ನೀವು ಒಲಿತಕ್ಕಂಥದ್ದು. ನೀವು ಸ್ವಲ್ಪ ವೆಚ್ಚದಲ್ಲಿ ಬಹಳ ಚಿಕ್ಕದಾಗಿರ್ತಕ್ಕಂಥ ಒಂದು ಮಣ್ಣಿನ ಮೂರ್ತಿಯನ್ನು ತೆಗೆದುಕೊಂಡು ಪೂಜೆ ಮಾಡಿದ್ರೆ ಅದೇ ಗಣಪನೇ ಹೊಲಿಯೋದು. 1 ಲಕ್ಷ ರೂಪಾಯಿ ಗಣಪನನ್ನು ಪೂಜೆ ಮಾಡಿದ್ರೆ 1 ಲಕ್ಷ ರೂಪಾಯಿ ಗಣಪ ಬಂದು ನಿಮ್ಮ ಮನೇಲಿ ಕುತ್ಕೊತಾನ? ಇಲ್ಲ, ಗಣಪ ಒಬ್ಬನೇ, ಆದರೆ ಆತನ ರೂಪಗಳು 10 ಹಲವಾರು. ಹಾಗಾಗಿ ಆ ಗಣಪನನ್ನು ನಾವು ಮನಸ್ಸಿನಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜಾನುಷ್ಠಾನವನ್ನು ಮಾಡಿದ್ರೆ ನಮಗೆಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ. ಗಣಪನನ್ನು ಏನಕ್ಕೆ ಕೂರಿಸ್ತದು? ನಮ್ಮಲ್ಲಿ ಅಷ್ಟಿದೆ ಶಕ್ತಿ, ನಮ್ಮಲ್ಲಿ ಇಷ್ಟಿದೆ ಶಕ್ತಿ, ನಮ್ಮ ಹತ್ರ ಅಷ್ಟು ದುಡ್ಡಿದೆ ಇಷ್ಟು ದುಡ್ಡಿದೆ ಅಂತ ತೋರಿಸ್ಕೊಳ್ಳೋದಕ್ಕ ಅಲ್ಲ. ಏನಕ್ಕೋಸ್ಕರ ಗಣಪನನ್ನು ಕೂಡಿಸೋದು? ಗಣಪನನ್ನು ಕೂಡಿಸೋದೇ ಒಂದು ಭಕ್ತಿಗೆ, ಒಂದು ಶ್ರದ್ಧೆಗೆ, ನಮ್ಮ ಯಶಸ್ಸಿಗೆ, ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ಳಿಕ್ಕೆ. ಹಾಗಾಗಲಿ ಗಣಪನ ಪೂಜಾನುಷ್ಠಾನ ಆಗಲಿ ಎಲ್ಲವೂ ಕೂಡ ಭಕ್ತಿ ಪರಾಕಾಷ್ಠೆಯಿಂದ ಹೋಗಬೇಕೆ ಹೊರತಾಗಿ ಆಡಂಬರದಿಂದ ಹೋದರೆ ಗಣಪ ಒಲಿತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಈ ಬಾರಿಯ ಗಣಪತಿಯ ಹಬ್ಬ ಆನಂದದಾಯಕವಾಗಿರಲಿ, ಚೆನ್ನಾಗಿರಲಿ, ನೆಮ್ಮದಿಯಾಗಿರಲಿ, ಯಾರಿಗೂ ಏನೂ ಸಮಸ್ಯೆ ತಂದೊಡ್ತಕ್ಕಂಥದ್ದು ಬೇಡ. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮಋಷಿ ಆನಂದ ಸತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪವಿಶ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಷ್ಟುನ್ವನ್ನೋತಪಸ್ಸೇದ ಸಾಧನಂ. ಮಹಾಗಣಾಧಿಪತಯೇ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಬುಧವಾರದ ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣುದೇವರ ಆರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶ್ರಾವಣ ಇನ್ನೇನು ಆಗೋಯಿಗೋ ಅಂದರೆ ಮುಗಿತಾ ಬರ್ತಾ ಇದೆ. ಅದಾದ ನಂತರ ಬರ್ತಕ್ಕಂಥದ್ದೇ ಭಾದ್ರಪದ ಮಾಸ. ಭಾದ್ರಪದ ಮಾಸದ ಈ ವಿಶೇಷವಾಗಿರ್ತಕ್ಕಂತಹ ದಿನಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿದೆಯೋ, ಏನೆಲ್ಲ ವಿಶೇಷತೆಗಳಿದೆಯೋ ಎಲ್ಲವನ್ನು ಸಹಿತ ಆಲೋಚನೆ ಮಾಡುವಂಥದ್ದು, ನಡೆಸುವಂಥದ್ದು ಒಂದು ಕ್ರಮ ಇರಲಿ. ಇದೆಲ್ಲದರ ಬಗ್ಗೆ ಮಾತಾಡೋದ್ರಲ್ಲಿ ಹಾಗೆ ನಿನ್ನೆಯಷ್ಟೇ ಗೌರಿ ಬಾಗನದ ಬಗ್ಗೆ ನಾನು ತಿಳಿಸ್ತಾ ಹೋದೆ. ಪ್ರತಿ ವರ್ಷದಂತೆ ಮಹರ್ಷಿವಾಣಿ ಕಾರ್ಯಕ್ರಮದಿಂದ ಜೀ ಕನ್ನಡದಿಂದ ಗೌರಿ ಬಾಗನವನ್ನು ಕಳಿಸುವಂತಹ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಅದೇ ಆ ಒಂದು ಪ್ರಕ್ರಿಯೆಯನ್ನು ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಭಾಗಗಳಲ್ಲೂ ಅಲ್ಲಿರ್ತಕ್ಕಂತಹ ನನ್ನ ಅಭಿಮಾನಿ ದೇವರುಗಳ ಆ ಒಂದು ಸಂಘ ಅಂತ ಏನು ಮಾಡ್ಕೊಂಡಿದ್ದೀರೋ, ಅಥವಾ ಆಯಾ ಭಾಗದಲ್ಲಿರ್ತಕ್ಕಂಥವರು ಒಂದಷ್ಟು ಜನ ತಾವು ಮುಂದೆ ಬಂದು ಇಲ್ಲಿಂದ ನೀವು ನಮ್ಮ ಆಶ್ರಮದಿಂದಲಾದರೂ ತೆಗೆದುಕೊಂಡು ಹೋಗ್ಬೋದು, ಅಥವಾ ನಮ್ಮ ಜೀ ಕನ್ನಡದಿಂದಲಾದರೂ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಗೌರಿ ಬಾಗನವನ್ನು ತಾವು ತೆಗೆದುಕೊಂಡು ಹೋಗ್ಬೋದು. ತಗೊಳ್ಳಿಕ್ಕೆ ನಾನಿರುವ ಸಮಯ ಅಂದರೆ ಬೆಳಗ್ಗಿನ ನೇರ ಪ್ರಸಾರದ ಸಮಯದಲ್ಲಿ ತಾವು ಬಂದರೆ ನಾನು ನಿಮಗೆ ಕೊಡ್ತೇನೆ, ಅಥವಾ ನನ್ನ ಮಹರ್ಷಿ ಮಂದಿರದಲ್ಲಿ, ಮಹರ್ಷಿ ಮಂದಿರ ಅಂದರೆ ಲಕ್ಷ್ಮೀ ಬೋರ ಸ್ವಾಮಿ ಸಾನ್ನಿಧ್ಯದಲ್ಲಿ ಇದನ್ನು ನಿರಂತರವಾಗಿ ಕೊಡುವಂಥ ಒಂದು ಪ್ರಕ್ರಿಯೆ ನಡೆಸ್ತೀವಿ. ಏನೇ ಆದರೂ ಮಹರ್ಷಿವಾಣಿ ಕಾರ್ಯಕ್ರಮ ನೋಡುತ್ತಿರ್ತಕ್ಕಂತಹ ಸಮಸ್ತ ವೀಕ್ಷಕ ಬಂಧುಗಳಿಗೂ ಅಂದರೆ ಹೆಣ್ಣು ಮಕ್ಕಳಿಗೆ, ತಾಯಂದರಿಗೆ ಗೌರಿ ಬಾಗನವನ್ನು ಕೊಡುವಂತಹ ಒಂದು ಪ್ರಕ್ರಿಯೆ ನಮ್ಮ ಈ ಮಹರ್ಷಿ ಮಂದಿರದಲ್ಲಿ, ಮಹರ್ಷಿ ಮಂದಿರ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಇದಕ್ಕಾಗಿ ಒಂದು ನಾಣ್ಯ ಜೊತೆಗೆ ಒಂದು ಅರಿಶಿನ ಕುಂಕುಮ, ಒಂದಷ್ಟು ಕಲ್ಸಕ್ಕರೆ ಸಿಹಿಯನ್ನು ಕೊಡ್ತಕ್ಕಂಥದ್ದು ಇದು ನಮ್ಮ ಸಂಸ್ಕೃತಿ ಸಂಪ್ರದಾಯ. ಹಾಗಾಗಿ ಅರಿಶಿನ ಕುಂಕುಮ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರಲ್ಲಿ ಅರಿಶಿನ ಕುಂಕುಮನೇ ಪ್ರಧಾನ.
ಯಾಕೆಂದರೆ ಗೌರಿ ಹಬ್ಬ ಗೌರಿ ಬಾಗನ ಅಂದರೆ ಮಂಗಳ ದ್ರವ್ಯಗಳಂದರೆ ಅರಿಶಿನ ಕುಂಕುಮವೇ ಪ್ರಧಾನ. ಇಂತಹ ಪ್ರಧಾನ ಪಾತ್ರ ವಹಿಸುವಂತಹ ಅರಿಶಿನ ಕುಂಕುಮ ಮತ್ತು ಕಲ್ಸಕ್ಕರೆ ಒಂದು ನಾಣ್ಯ ಅದು ಎಷ್ಟು ಅನ್ನೋದು ಮುಖ್ಯ ಅಲ್ಲ. ನೀವು ತಗೊಳ್ಳುವಂತಹ ಸೀರೆಗೋ ಒಂದು ಕುಬ್ಸದ ಕಣಕೋ ಒಂದಿಷ್ಟು ನಾಣ್ಯ ಇದು ಸೇರಿದ್ರೆ ಈ ನಿಮ್ಮ ಅಣ್ಣನೋ ಗುರುವೋ ಕಳಿಸಿದಂಥ ಒಂದು ರೀತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಕ್ರಿಯೆಯನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಹಾಗಾಗಿ ಗೌರಿ ಬಾಗನವನ್ನು ತಾವೆಲ್ಲರೂ ಸಹಿತ ತೆಗೆದುಕೊಳ್ಬೋದು. ಈ ಬರ್ತಕ್ಕಂತಹ ಭಾದ್ರಪದ ಮಾಸದ ಗೌರಿ ಗಣಪತಿ ಹಬ್ಬಕ್ಕೂ ಮುನ್ನ ಇಷ್ಟೆಲ್ಲ ಒಂದು ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಗಳನ್ನು ತಾವು ಸಿದ್ಧಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಮಯ ಮುಂದೆ ಹೋಗೋದು ಬೇಡ. ಇವತ್ತಾಗಲೇ ಸ್ವಲ್ಪ ಸಮಯ ಆ ಕಡೆ ಈ ಕಡೆ ಹೋಗಿದೆ. ಆದರೆ ರಾಶಿಫಲದ ಕಡೆ ಗಮನ ಕೊಡಬೇಕು. ಅದಕ್ಕಾಗಿ ಮೊದಲು ಪಂಚಾಂಗ ಶ್ರವಣ ಆಗಬೇಕು. ಇನ್ನು ಬಹಳ ವಿಶೇಷವಾಗಿ ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ. ಶುಭ ಶ್ರಾವಣ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಚಕ್ರೇಶ್ವರಿ ಬಾಲಾತ್ ತ್ರಿಪುರ ಸುಂದರಿ ಹರಿಂಕಾರಾಸನ ಗರ್ಭದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಫರಕಳಾಂ ಶ್ರೀಚಕ್ರ ಸಂಚಾರಣಿ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಶ್ರೀ ಕ್ರೋಧನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ 28/8/2024 ಬುಧವಾರ ದಶಮಿ. ಇವತ್ತು ಮೃಗಶಿರ ನಕ್ಷತ್ರ, ಮಹಾನಕ್ಷತ್ರ. ಇವತ್ತು ಮಹಾನಕ್ಷತ್ರವಾದಂತಹ ಈ ಶುಭ ದಿನ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಈ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನದಂದು ತಮ್ಮ ಕಾಯಕದಲ್ಲಿ ಯಾವುದೇ ಲೋಪ ಬಾರದಂಥ ರೀತಿ ಭಗವತಿಯ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹಿತ ಒಂದು ಯಶಸ್ಸಾಗಬೇಕಾದ್ರೆ, ಕಾರ್ಯಸಿದ್ಧಿ ಆಗಬೇಕಾದ್ರೆ ತಾವು ಸಾಧ್ಯವಾದಷ್ಟು ಮಾಡುವಂತಹ ಕೈಂಕರ್ಯಗಳನ್ನು, ಕೆಲಸ ಕಾರ್ಯಗಳನ್ನು ಅದರದೇ ಆದಂತಹ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಕೆಲಸವನ್ನು ಮಾಡಬೇಕು. ಆಗಲೇ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳಿಸ್ಕೊಡ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸುವಂಥದ್ದು. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಸುಮಾರು 12:20 4:15 ತನಕ ಬಹಳ ಒಳ್ಳೆ ಕಾಲ ಇದೆ, ಒಳ್ಳೆ ಸಮಯ ಇದೆ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಅದು ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳುಂಟಾಗುವಂತಹ ಕಾಯಕವೂ ಸಾಕಷ್ಟು ಇದೆ. ಹಾಗಾಗಿ ಇವತ್ತು ಬಹಳ ಎಚ್ಚರಿಕೆ ಬೇಕಾಗಿದೆ. ಮನೆ ದೇವರ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಸಾಧ್ಯವಾದರೆ 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಆಚೆಗೆ ಹಾಕೋದ್ರಿಂದ ತುಂಬ ಅರ್ಥಪೂರ್ಣವಾದಂತಹ ಬದುಕನ್ನು, ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭರಾಶಿ. ವೃಷಭರಾಶಿ ಜನಿಸಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪವನ್ನು ಮಾಡಿಕೊಳ್ತೀರಿ. ಇವತ್ತು ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾಗಿರ್ತಕ್ಕಂಥ ನೀವು ಅಭಿವೃದ್ಧಿಗಿನ್ನ ಅದರಿಂದ ಬರ್ತಕ್ಕಂಥ ದೋಷಗಳನ್ನು, ಸಮಸ್ಯೆಗಳನ್ನೇ ಸಾಕಷ್ಟು ಮಾಡಿಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡಿಕೊಳ್ಳುವಂಥ ಪರಿಸ್ಥಿತಿಯೂ ಎದುರಾಗುತ್ತೆ. ಒಂದಿಷ್ಟು ಜೋಪಾನ ಬೇಕಾಗುತ್ತೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ಬೇಕು. ಆದರೆ ಬದಲಾವಣೆಯನ್ನು ತರಲಿಕ್ಕಾಗದಂಥ ರೀತಿಯಲ್ಲಿದ್ದೀರಿ. ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾಪರಮೇಶ್ವರಿ ದೀಪ ನಮಸ್ಕಾರ ಆಗಲಿ, ದುರ್ಗಾಪರಮೇಶ್ವರಿ ಆರಾಧನೆ ಆಗಲಿ ಅಥವಾ ದುರ್ಗಾದೇವಿಯ ದರ್ಶನಕ್ಕಾಗಲಿ ಹೋಗಿ ಬರುವಂಥದ್ದು ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇವತ್ತಿನ ಕಾಯಕದಲ್ಲಿ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಮಧ್ಯಾಹ್ನ ಸರಿಸುಮಾರು 2:20 4:15 ತನಕ
2:20ರಿಂದ 4:15 ತನಕ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ. ಈ ಸಮಯವನ್ನು ಹೊರತುಪಡಿಸಿ ತಾವು ಯಾವ ಕೆಲಸವನ್ನು ಮಾಡಿದ್ರೂ ಅದು ಲಾಭವೇ ಆಗುತ್ತೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಸ್ವಲ್ಪ ಅಡ್ಡಿ ಆತಂಕ ಇರುತ್ತೆ. ಇವತ್ತು ಕಂದು ಬಣ್ಣದ ಗೋವಿಗೆ ಗೋಗ್ರಾಸ ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳಿಗೊಂದಿಷ್ಟು ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ಬೆಳಗಿನ ನಿಮ್ಮ ನಿತ್ಯ ಕರ್ಮಾನುಷ್ಠಾನಕ್ಕಾಗಿ ಮನೆಯಿಂದ ಆಚೆ ಹೊರಡುವಂಥ ಸಮಯ ಸಾಧ್ಯವಾದಷ್ಟು ಒಳ್ಳೆಯ ಸಮಯದಲ್ಲಿ ಹೊರಡತಕ್ಕಂಥದ್ದು, ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಇವತ್ತು ನೀವು ಮಾಡುವಂಥ ಕಾಯಕವನ್ನು ಒಮ್ಮೆ ಚರ್ಚಿಸಿ ಸರಿ ತಪ್ಪುಗಳ ಆಲೋಚನೆ ಮಾಡಿಕೊಂಡು ತದನಂತರ ಹೆಜ್ಜೆ ಹಾಕುವಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಇವತ್ತು ನೀವು ಏನೇ ಕೆಲಸ ಮಾಡಿದ್ರೂ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಿಷ್ಟು ಸ್ಪೀಡ್ ವೇಗ ಇರುತ್ತೆ, ಅದಾದಮೇಲೆ ಮಂದಗತಿಯಲ್ಲಿ ಸಾಗುತ್ತೆ, ಅದಾದಮೇಲೆ ಪುನಃ ವೇಗ ಆಗುತ್ತೆ. ಆದರೆ ಮಂದಗತಿಯಲ್ಲಿ ಸಾಗುತ್ತಲ್ಲ ಅಂತ ಕೈ ಬಿಟ್ಟು ಕೂರ್ತಕ್ಕಂಥದ್ದು ಬೇಡ. ಹಾಗೆ ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ನೀವು ಊಟ ಮಾಡೋದಕ್ಕೂ ಮುನ್ನ ಒಂದು ಸ್ವಲ್ಪ ಯಾರಾದರೂ ಬಡಮಗ್ಗರಿಗೋ ಅಥವಾ ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರಿಗೋ ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗೋ ಒಂದಷ್ಟು ಆಹಾರವನ್ನು ಉಣಬಡಿಸಿ ತದನಂತರ ನೀವು ಆಹಾರವನ್ನು ಸ್ವೀಕರಿಸ್ತಕ್ಕಂಥದ್ದು ಮಾಡೋದ್ರಿಂದ ತುಂಬ ಅನುಕೂಲವನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದು ಸಾಕಷ್ಟು ಎದುರಾಗ್ತಿರುತ್ತೆ. ಆದರೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಹೆಚ್ಚಿನ ಫಲಾಫಲವನ್ನು ಸಿದ್ಧಪಡಿಸಿಕೊಂಡು ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂತಹ ಯೋಗ ಫಲವೂ ಇದೆ. ಹಾಗೆ ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಳುವಂತಹ ಯೋಗವೂ ನಿಮ್ಮದಾಗುತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತೀರಿ. ಇವತ್ತು ನಿಮ್ಮ ಜಾತಕದಲ್ಲಿ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 4:22 ಬಹಳ ಅದ್ಭುತವಾದಂಥ ಕಾಲ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ ಮಾಡ್ತೀರಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಕ್ಕೆ ಇವತ್ತು ತಮ್ಮ ಮನಸ್ಸು ಪ್ರವೇಶ ಮಾಡುತ್ತೆ. ಅಂದರೆ ಒಂದು ಸೈಟು, ಮನೆ, ಜಮೀನು ತೆಗೆದುಕೊಳ್ಳೋದಾಗಲಿ, ಕಾಗದ ಪತ್ರ ಸಹಿ ಪಡಿಸ್ಕೊಳ್ತಕ್ಕಂಥದ್ದಾಗಲಿ, ಅಥವಾ ಯಾವುದೇ ಒಂದು ಸಮಸ್ಯೆಗಾದರೂ ಒಂದು ಪರಿಹಾರವನ್ನು ಹುಡುಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯನ್ನು ಇವತ್ತು ಬಹಳ ಸ್ಪಷ್ಟವಾಗಿ ನಡೆಸ್ತೀರಿ. ಇದೆಲ್ಲದರ ಜೊತೆಗೆ ಇವತ್ತಿನ ದಿವಸ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ನಿಮ್ಮ ಭವಿಷ್ಯತ್ತಲ್ಲೂ ಸಾಕಷ್ಟು ಬೆಳಕಿದೆ. ಇದರ ಜೊತೆಗೆ ಒಂದಷ್ಟು ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ ಇನ್ನಷ್ಟು ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯಕರವಾದಂಥ ಬೆಳವಣಿಗೆ, ಮಾಡುವಂಥ ಕೆಲಸದಲ್ಲಿ ಯಶಸ್ಸು, ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ಯಾವುದೇ ಒಂದು ಕೆಲಸವಾದರೂ ಸಹಿತ ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತು ಕೆಲಸವನ್ನು ಮಾಡ್ತಕ್ಕಂಥದ್ದು, ಸಾಕಷ್ಟು ಬದಲಾವಣೆಗಳ ಬಗ್ಗೆ ನಿಮ್ಮ ಆಲೋಚನೆ ಮಾಡ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ವಿಷ್ಣು ದೇವರ ಸಾನ್ನಿಧ್ಯದಲ್ಲಿ ಒಂದೆರಡು ತುಳಸಿ ದಳವನ್ನಿಟ್ಟು ನಮಸ್ಕಾರ ಮಾಡೋದ್ರಿಂದ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಅಧಿಕವಾದಂಥ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಆರೋಗ್ಯದಲ್ಲಿ ಮಾತ್ರ ಸಾಕಷ್ಟು ವ್ಯತ್ಯಾಸ ಬರುವಂಥ ಸಾಂದ್ರತೆಗಳು ಸಾಕಷ್ಟಿದೆ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೊಳ್ಬೇಕು, ಎಚ್ಚರಿಕೆಯ ನಡೆ ಇರಬೇಕು. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದಂಥ ನೀವು ಅಸಮಾಧಾನದ ಸನ್ನಿವೇಶಗಳು ಒಂದಷ್ಟು ತುಂಬಿ ತುಳುಕೋದ್ರಿಂದ ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ. ಇವತ್ತು ನೀವೇನೇ ಮಾಡಿದ್ರು, ಯಾವುದ್ರ ಬಗ್ಗೆನೇ ಆದರೂ ಸರಿಯಾದ ಕ್ರಮ ಇಲ್ಲದಿದ್ದರೆ, ಕ್ರಮವನ್ನು ವಹಿಸದಿದ್ದರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಹಾಗಾಗಿ ಭಾಳ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಬೋದು. ಆ ಬದಲಾವಣೆ ತರುವ ಮಾರ್ಗ ಹೇಗೆ? ಇವತ್ತು ನೀವೇನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಇವತ್ತು ನೀವು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಹಾಗೆ ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ನಿಂತು ಗುರುಗಳನ್ನು ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಮುಂದಿನ ಪಯಣವನ್ನು ಬೆಳೆಸಿದ್ರೆ ಇವತ್ತು ಕರ್ಕಾಟಕ ರಾಶಿಯವರು ಅಧಿಕವಾದಂತಹ ಲಾಭವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೆ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುಲ್ಬರ್ಗದಿಂದ ಕರೆ ಮಾಡ್ತಿದ್ದೀರಿ. ಅಮ್ಮ, ತಮ್ಮ ಹೆಸರು? ಮಹಾಲಕ್ಷ್ಮಿ ಅದಕ್ಕೆ. ಆಯ್ತು, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ, ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಮ್ಮ. ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಮ್ಮ, ಏನು ಸಮಸ್ಯೆ ತಾಯಿ? ಮದುವೆ ಕೂಡಿ ಬರ್ಲಾಗಿದ್ರು ಗುರುಜಿ. ಎಷ್ಟು ವರ್ಷ ಮಗಳಿಗೀಗ? 25 ಸರ್. 25 ವರ್ಷ. ಏನು ಓದಿದ್ದಾಳೆ ಮಗಳು? MSc ಮಾಡ್ಲಿಕ್ಕತ್ತಾಳ ಗುರುಜಿ.
ಓ, ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿವರೆಗೂ ತಡೆದಿರೋದಷ್ಟೇ. ನೀವು ಮದುವೆ ಪ್ರಯತ್ನ ಅನ್ನೋದು ಇತ್ತೀಚೆಗೆ ಮಾಡಿರ್ತೀರಿ, ಯಾಕೆಂದರೆ ಅವಳು ಓದೋದೇ ಇಷ್ಟ ದಿವಸ ಆಯ್ತಲ್ಲ. ಹೌದು ಗುರುಜಿ, ಏನ್ ಎಲ್ಲಿ ಕೂಡಿ ಬರಲಾಗ್ಯದ್ರಿ. ಏನ್ ಅಳಗು ಬೆಳಗದಾಗ ಏನು ಯಾಕೆ ನಾ ಮಾಡಂಗಿಲ್ರಿ, ಅದ್ರ ಸಲಗಿ ಎದಕ್ಕೂ ಅಲ್ಲಮ್ಮ. ಟಾರ್ಚರ್ ಭಾಳ ಕೊಡ್ಲಿಕತ್ತಾರ ಗುರುಜಿ. ಅಲ್ಲಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳು. ಆಡೋ ಜನಗಳಿಗೆಲ್ಲ ತಲೆ ಕೊಡೋಕೆ ಹೋಗಬೇಡ. ಆಡೋರು ಯಾರು ನಿನ್ನ ಕಷ್ಟಕ್ಕೆ ಬರ್ತಕ್ಕಂಥವ್ರೆಲ್ಲ. ಆಡೋರೆಲ್ಲ ಅವರು ನಾಲ್ಗೆ ರುಚಿಗೋಸ್ಕರ ಮಾತಾಡೋವಂಥವ್ರು, ಅವ್ರು ತಿಂದಿರ್ತಕ್ಕಂಥ ಅನ್ನ ಅರಗ್ಲಿಕ್ಕೋಸ್ಕರ ಮಾತಾಡೋವಂಥವ್ರು. ಮುಖ್ಯವಾಗಿ ನಿನ್ನ ಮಗಳು ಕಷ್ಟಪಟ್ಟು ಓದಿದ್ದಾಳೆ, ಅವಳು ವಿದ್ಯಾವಂತೆ ಆಗಿದ್ದಾಳೆ. ಜೊತೆಗೆ ಅವಳಿಗೆ ಯಾವ್ದಾದ್ರು ಜಾಬ್ ಬಗ್ಗೆ ಪ್ರಯತ್ನಿಸ್ತಾ ಇದ್ದೀರಾ ಅಥವಾ ಮದುವೆ ಬಗ್ಗೆ ಮಾತ್ರ ಪ್ರಯತ್ನಿಸ್ತಾ ಇದ್ದೀರಾ? ಮದುವೆ ಬಗ್ಗೆನೇ ಇದು ಮಾಡಾಗಿದ್ದೀವಿ ಗುರುಜಿ. ಅವಳು ನೋಡಿ ಅಷ್ಟು ಕಷ್ಟಪಟ್ಟು ಓದಿಸಿ ಈಗ ನೀವು ಮದುವೆ ಬಗ್ಗೆ ಪ್ರಯತ್ನ ತಪ್ಪಲ್ಲ, ಮಾಡಿ. ಹೆಣ್ಣುಮಕ್ಕಳಿಗೆ ಆಯಾ ಸಮಯಕ್ಕೆ ಮದುವೆ ಮಾಡಬೇಕು, ಅದು ತಪ್ಪಲ್ಲ. ಆದರೆ ಮಗಳ ಮದುವೆ ಬಗ್ಗೆ ಇಷ್ಟೊಂದು ಆಳವಾಗಿ ತಲೆ ಕೆಡಿಸ್ಕೋಬೇಡ. ಅವಳು ಒಳ್ಳೆ ಕಡೆ ವರ ಸೆಟ್ ಆಗತ್ತೆ. ಅವಳ ನಕ್ಷತ್ರ ಯಾವುದಮ್ಮ? ಕೊಡು ಅಂದ್ರೆ ಗುರುಜಿ. ಕೊಡಮ್ಮ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನಿನ್ನ ಜನ್ಮ ನಕ್ಷತ್ರ ಯಾವುದಮ್ಮ? ಆಕಿನ ಜ್ಯೇಷ್ಠ ನಕ್ಷತ್ರ ಋಷಿಕ ರಾಶಿ ಬರ್ತದೆ ಗುರುಜಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಗೆ ಬಹಳ ಒಳ್ಳೆ ಭವಿಷ್ಯ ಇದೆ. ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ಒಳ್ಳೆ ಕಡೆ ಸಂಬಂಧನೇ ಸೆಟ್ ಆಗುತ್ತೆ. ಮಗಳು ಕೊಡಮ್ಮ. ಮಗಳಿದ್ದಾಳು ನೋಡ್ರಿ ಮತ್ತೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ. ಎಜುಕೇಷನ್ ಎಲ್ಲ ಮುಗೀತಾ? ಹಾಂ ಸರ್, ಮುಗ್ದಿದ್ದಾರೆ. ಏನು ಜಾಬ್ಗೆ ಹೋಗಬೇಕು ಅಂತಿಲ್ವಾ? ಜಾಬ್ ಇವಾಗ ಪ್ರೈವೇಟಲ್ಲಿ ಮಾಡ್ತಿದ್ದೇನೆ ಸರ್. ಪ್ರೈವೇಟಲ್ಲಿ ಮಾಡ್ತಾ ಇದೆಯಾ? ಹಾಂ. ಆಗಲಿ ಅಮ್ಮ, ಒಳ್ಳೇದಾಗಲಿ. ನಿನಗೆ ಇಷ್ಟವಾಗಿರೋ ದೇವ್ರ ಹೆಸರು ಹೇಳು. ಗಣೇಶ. ಗಣೇಶ. ಒಂದು 3 ಜನ ಸ್ನೇಹಿತರ ಹೆಸರು ಹೇಳಮ್ಮ. ಸುಷ್ಮಿತಾ, ಐಶ್ವರ್ಯ, ಸ್ವಾತಿ. ಒಳ್ಳೇದಾಗಲಿ. ನಿನ್ನ ಸ್ವರತರಂಗ ಚೆನ್ನಾಗಿದೆ, ಭಯಪಡಬೇಡ. ಆದಷ್ಟು ಬೇಗ ನೀನು ಒಳ್ಳೆ ಕಡೆ ಸಂಬಂಧನೇ ಬರುತ್ತೆ. ಇದಕ್ಕಾಗಿ ನೀನು ಮಾಡಬೇಕಾಗಿರ್ತಕ್ಕಂಥದ್ದು 9 ದಿವಸ ನಿರಂತರವಾಗಿ 9 ದಿವಸ ನಾಳೆಯಿಂದನೇ ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಒಂದು ಅಶ್ವತ್ಥ ಕಟ್ಟೆ ಇದ್ದರೆ ಅಶ್ವತ್ಥ ವೃಕ್ಷಕ್ಕೆ ಹೋಗಿ 11 ಪ್ರದಕ್ಷಿಣೆ ಮಾಡು. ಅಲ್ಲಿಂದ ಕಪ್ಪು ಬಣ್ಣದ ಶ್ವಾನಗಳಿಗೆ ಏನಾದ್ರು ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕು. ಮಧ್ಯಾಹ್ನ 12ರಿಂದ 1 ಗಂಟೆ ಒಳಗೆ 1 ಚಿಟಿಕೆ ಉದ್ದಿನಬೇಳೆನ ದೃಷ್ಟಿ ತೆಗೆದು ಆಚೆಗೆ ಹಾಕು. ಸಂಜೆ ಸೂರ್ಯಾಸ್ತಮದ ಕಾಲದಲ್ಲಿ 1 ಚಿಟಿಕೆ ತೊಗರಿಬೇಳೆನ ದೃಷ್ಟಿ ತೆಗೆದು ಅದನ್ನು ದಕ್ಷಿಣಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕು. ಇಷ್ಟು ಕೆಲಸ ನೀನು ಕರೆಕ್ಟಾಗಿ 9 ದಿವಸ 10 ದಿವಸ ನೀನು ಮಾಡಿದ್ರೆ ಆದಷ್ಟು ಬೇಗ ಭಾದ್ರಪದ ಮಾಸದಲ್ಲಿ ಒಳ್ಳೆ ಜಾತಕ ಬರುತ್ತೆ ನಿನಗೆ. ಒಳ್ಳೆಯದಾಗಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಸಿಂಹರಾಶಿಯವರಿಗಿದೆ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4:20 ಬಹಳ ಅದ್ಭುತವಾದಂಥ ಕಾಲ. ಅದಷ್ಟೇ ಅಲ್ಲದೆ ಶುಭ ಸಂಧ್ಯಾಕಾಲ ಸಂಜೆ 6ರಿಂದ 8ರವರೆಗೂ ನಿಮ್ಮ ಅಂದುಕೊಂಡಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೋದು. ವಿದ್ಯಾರ್ಥಿಗಳು ಹೊಸತನವನ್ನು, ಹೊಸ ಒಂದು ವಿದ್ಯಾಭ್ಯಾಸವನ್ನು ಅಥವಾ ಹೊಸದಾದಂತಹ ಒಂದು ಮಾರ್ಗವನ್ನು ಹುಡುಕೊಳ್ಳುವಂಥದ್ದು, ಸಾಕಷ್ಟು ಬದಲಾವಣೆ ತಂದುಕೊಳ್ಳುವಂತಹ ಬದಲಾವಣೆಯ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥ ಮಹಿಳೆಯರು ಮಾತ್ರ ಒಂದಿಷ್ಟು ಕೋಪಕ್ಕೆ ಗುರಿ ಆಗ್ತಕ್ಕಂಥದ್ದು, ಮುಂಗೋಪ ಇಟ್ಕೊಳ್ತಕ್ಕಂಥದ್ದು, ನಿಮ್ಮ ಹಸನ್ಮುಖಿತನ ನಗುಮುಖ ಇಲ್ಲದಂಥ ರೀತಿ ಮಾಡ್ಕೊಳ್ಳುವಂಥದ್ದು, ಇದರ ಮಧ್ಯದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗುವಂತಹದ್ದು, ಆರೋಗ್ಯ ಸರಿಯಿಲ್ದಿರ ಆಗುವಂಥದ್ದು, ಇದೆಲ್ಲ ಪರಿಸ್ಥಿತಿ ಇದೆ. ಆದರೆ ಇವತ್ತಿನ ದಿವಸ ತಾವು ಏನು ಎಚ್ಚರಿಕೆಯ ನಡೀತಿರೋ ಅದರಿಂದ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಇವತ್ತು ಮಾಡುವಂತಹ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಯೋಗದಲ್ಲಿ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದರಿಂದ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಮೊದಲು ನೀವು ಮಾಡಬೇಕಾದ್ದು ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಬೇಕು. ಸರಿಯೋ ತಪ್ಪೋ ಆಲೋಚನೆ ಮಾಡಬೇಕು. ಇವತ್ತು ನಿಮ್ಮ ತಿಳುವಳಿಕೆಗೆ ಸಂಬಂಧಪಟ್ಟಂಗೆ ಎಲ್ಲವೂ ಸರಿ ಅಂತ ನಿಮಗೆ ಅನಿಸಿದ್ರು ಅದರಲ್ಲಿ ಒಂದಷ್ಟು ವ್ಯತ್ಯಾಸ ಆಗುವಂಥ ಲಕ್ಷಣಗಳಿರೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಳೋದು ಖಂಡಿತ ತಪ್ಪಲ್ಲ. ಯಾಕೆಂದರೆ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ನಾನು ನಂದು ಎಂಬತಕ್ಕಂಥದ್ದು ಅಥವಾ ನಾನು ಮಾಡಿದ್ದೆಲ್ಲ ಸರಿ ಅಂತಲೋ ಅಥವಾ ನಾನು ಹೋಗ್ತಿರೋ ದಾರಿ ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಅಂತ ಆತ್ಮವಿಶ್ವಾಸ, ಅತಿಯಾದಂಥ ನಂಬಿಕೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ನಡೆಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಅಭಿವೃದ್ಧಿಯನ್ನು ತಂದುಕೊಂಡಂಗೆ ಆಗುತ್ತೆ. ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಸಹಜವೇ. ಆದರೆ ಸ್ವಲ್ಪ ಎಚ್ಚರಿಕೆ ಬೇಕು, ಸಮಾಧಾನ ಬೇಕು.
ಹಾಗೆ ತೃಪ್ತಿಕರವಾದಂತಹ ಬದುಕು ನಿಮ್ಮದಾಗಬೇಕಾದ್ರೆ ಇವತ್ತು ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಅದರಲ್ಲೂ 11 ಗಂಟೆಯಿಂದ 4:20 11ರಿಂದ 4:20 ಇವತ್ತಿನ ಗ್ರಹಸ್ಥಿತಿಗಳಲ್ಲಿ ಕನ್ಯಾ ರಾಶಿಯವರಿಗೆ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಯಾವುದು ಬೇಡವೋ ಅದನ್ನೇ ಜಾಸ್ತಿ ಮಾಡ್ತೀರಿ, ಬೇಕಾಗಿರ್ತಕ್ಕಂಥದ್ರ ಕಡೆ ಗಮನ ಕಡಿಮೆ ಮಾಡ್ತೀರಿ. ಅದರಲ್ಲೂ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವಿನಿಂದ ಒದ್ದಾಡುವಂಥ ಪರಿಸ್ಥಿತಿ ಆಗುತ್ತೆ. ಹೆಣ್ಣುಮಕ್ಕಳು ಶೀತಬಾಧೆಯನ್ನು ನರಳುವಂಥದ್ದಾಗತ್ತೆ. ಅದಕ್ಕಾಗಿ ಚಂದ್ರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಒಂದು ಚಿಟಿಕೆ ಅಕ್ಕಿ ಅಥವಾ ಮೊಸರು, ಹಾಲು ಇದನ್ನು ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಆಗ್ನೇಯಕ್ಕೆ ಹಾಕೋದ್ರಿಂದ ಒಂದಷ್ಟು ಸಮಸ್ಯೆಗಳಿಂದ ತಾವು ಮುಕ್ತರಾಗ್ಬೋದು. ಇದರ ಮಧ್ಯದಲ್ಲಿ ಆರೋಗ್ಯ ಸಮಸ್ಯೆಯನ್ನು ನೋಡ್ಕೊಳ್ಳೋಕ್ಕೋಸ್ಕರ ಆರೋಗ್ಯದ ಪರಿಸ್ಥಿತಿ ಸರಿ ಇಲ್ಲದ್ರಿಂದ ಆರೋಗ್ಯದ ಕಡೆ ಸಾಕಷ್ಟು ಗಮನ ಹರಿಸಬೇಕು. ಹಾಗೆ ಯಾರಿಗಾದರೂ ಒಂದು ವಸ್ತುವನ್ನು ಕೊಡ್ತೀನಿ ಅಂತಲೋ ಯಾವುದಾದ್ರು ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು, ಯಾವುದಾದ್ರು ವ್ಯವಹಾರಕ್ಕೆ ಕೈ ಹಾಕಬೇಕಾದ್ರೆ 100 ಬಾರಿ ಆಲೋಚನೆ ಮಾಡಿ. ಕೊಟ್ಟ ಮಾತು ಒಮ್ಮೆ ಮಾತಾಡಿದ್ರೆ ಅದು ಮುತ್ತಿರಂತೆ, ಆದರೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರತಕ್ಕಂಥ ಪರಿಸ್ಥಿತಿಯೇ ಸಾಕಷ್ಟು. ಆದ್ದರಿಂದ ಇವತ್ತು ಕನ್ಯಾ ರಾಶಿಯವರು ಬಹಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವೇ ಇದೆ. ದೂರವಾರ ಪ್ರಯಾಣವನ್ನು ಬೆಳೆಸುವಂತಹ ಮನಸ್ಸು ನಿಮ್ಮದಾಗುತ್ತೆ. ಹಾಗೆ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಮತ್ತಷ್ಟು ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವು ನಿಮ್ಮ ಭವಿಷ್ಯತ್ತಲ್ಲಿದೆ. ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಅದೃಷ್ಟ ಎಂಬತಕ್ಕಂಥದ್ದು ಇರೋದ್ರಿಂದ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ಮೊದಲು ಮನೆ ದೇವರ ಪ್ರಾರ್ಥನೆ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿಗೆ ನೀವು ಸ್ಪಂದಿಸ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಕಂದು ಬಣ್ಣದ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಮನೆಯ ಸಮೀಪದಲ್ಲಿ ಎಲ್ಲಾದರೂ ಒಂದು ದೇವಿಯ ಸಾನ್ನಿಧ್ಯ ಇದ್ದರೆ ಆ ಸಾನ್ನಿಧ್ಯಕ್ಕೆ ಇಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರೂ ಸಹಿತ ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ತಂದು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಯಾವುದೇ ಒಂದು ವಿಚಾರದಲ್ಲೂ ಸಮಾಧಾನ ಇಲ್ಲದಂಥ ರೀತಿಯಲ್ಲಿ ಇರ್ತೀರಿ. ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ದು ಬೇಕು ಬೇಡಗಳನ್ನು ಸರಿಯಾದ ಕ್ರಮ ತೆಗೆದುಕೊಳ್ಳದಿರಾ ಅಲ್ಲಿ ತೊಂದರೆಯನ್ನು ನೋಡುವಂಥ ಪರಿಸ್ಥಿತಿ ಸಾಕಷ್ಟು ಆಗುತ್ತೆ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 3 ಗಂಟೆಯಿಂದ 4:20 ತನಕ, 3ರಿಂದ 4:20 ಇದು ಅದೃಷ್ಟದ ಕಾಲವೂ ಹೌದು, ಇದರ ಮಧ್ಯ ಸಮಸ್ಯೆ ತಂದುಕೊಳ್ಳೋ ಪರಿಸ್ಥಿತಿಯೂ ಹೌದು. ಹಾಗಾಗಿ ಹಾಕುವ ಪ್ರತಿ ಹೆಜ್ಜೆ ಭಾಳ ಜೋಪಾನವಾಗಿರಬೇಕು, ಎಚ್ಚರಿಕೆ ಇರಬೇಕು. ಇದರ ಮಧ್ಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನಕ್ಕೆ ಸರಿಯಾದ ಮಾರ್ಗದರ್ಶನದಿಂದಲೇ ನಡೆಯಬೇಕು. ಈ ಸಮಯದಲ್ಲಿ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರ ಸಾಧ್ಯವಾದರೆ ಶ್ವೇತವರ್ಣದ ಒಂದು ಕರವಸ್ತ್ರವನ್ನು, ಇವತ್ತು ತಾವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಶ್ವೇತವರ್ಣದ ಒಂದು ಕರವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಸಿದ್ದವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಗುರುಜಿ. ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ಸೌಮ್ಯ ಅಂತ ಹೇಳಿ. ಸೌಮ್ಯ ಅಂತ ಹೇಳಿ. ಅಮ್ಮ, ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನು ಒಂದು ಸ್ವಲ್ಪ ಕಡಿಮೆ ಮಾಡ್ತೀರಾ? ಸರಿ ಗುರುಜಿ. ಹಾ, ಈಗಲೇ ಮಾಡ್ಬಿಡ್ತಾ. ಗುರುಜರ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಸೌಮ್ಯ ಅಂತೇಳಿ ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಗುರುಜಿ, ನಮ್ದು ಈಗ 32 ವರ್ಷ. ಈ ಕಡೆ ಉದ್ಯೋಗ ಗೌರ್ಮೆಂಟ್ ಜಾಬಿಗೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಓದ್ತಾ ಇದ್ದೀನಿ, ಜಾಬು ಆಗ್ತಾ ಇಲ್ಲ. ಈ ಕಡೆ ಮದ್ವೆದು ಪ್ರಾಬ್ಲಮ್ ಆಗಿದೆ, ಮನೇಲಿ ಹಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿ ಮನೇಲಿ ಎಲ್ರಿಗೂ, ಅಪ್ಪಂಗೆ ಅಮ್ಮನ್ಗೆ ಎಲ್ಲ. ಅದಕ್ಕೆ ಯಾಕೆ ಏನೇ ಮಾಡಕ್ ಹೋದ್ರು ಯಾವ್ದು ಸಂಪೂರ್ಣವಾಗಿ ಮುಗಿಯೋದಿಲ್ಲ, ಕೆಲಸಗಳು ಅರ್ಧ ಬರ್ಧ ಆಗತ್ತೆ. ನೋಡಮ್ಮ, ಪ್ರಸ್ತುತ ಕಾಲಮಾನ ಗೌರ್ಮೆಂಟ್ ಉದ್ಯೋಗ ಅಂತ ಪ್ರಯತ್ನ ಪಡ್ತಕ್ಕಂಥ ನೀನೊಬ್ಬಳಿಗೆ ಅಂತಲ್ಲ, ಎಲ್ಲರಿಗೂ ಒಂದು ದೊಡ್ಡದಾದಂಥ ಒಂದು ಟಾಸ್ಕ್, ಒಂದು ಯೋಚನೆ ಮಾಡಬೇಕು. ಯಾಕೆಂದರೆ ಯಾವುದೂ ಪರಿಪಕ್ವತೆಯಿಂದ ಆಗದಿರತಕ್ಕಂಥ ಪರಿಸ್ಥಿತಿಗಳಲ್ಲಿ ಇವತ್ತು ನಾವಿದ್ದೇವೆ. ಸಾಕಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ನ ತಗೊಳ್ತಿದ್ದಾರೆ, ಎಕ್ಸಾಮ್ ಶ್ರಮಿಸ್ತಾರೆ, ಆ ಎಕ್ಸಾಮ್ ಸಮಯ ಮುಂದುವರ್ತಾನೆ ಇದೆ. ವಯಸ್ಸಾಗೋಗ್ತಾ ಇದೆಯೇ ಬಿಟ್ಟರೆ ಅಲ್ಲಿ ಲಾಭ ಸಿಗ್ತಕ್ಕಂಥದ್ದು ತುಂಬ ಕಡಿಮೆ. ಇದು ಒಂದು ಸ್ಮಾಲ್ ಕ್ಲಾಸ್ 4 ಸೆಕ್ಷನಿಂದ ಹಿಡಿದು ಕ್ಲಾಸ್ 1 ತನಕ ಎಲ್ಲರದ್ದು ಇದೇ ಸಮಸ್ಯೆ ಇದೆ. ಅಂದರೆ ಈ ಒಂದು ಕಾಲ ಸ್ವಲ್ಪ ನಾವು ಜವಾಬ್ದಾರಿಯಿಂದ ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕು. ಇದು ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ. ಎರಡನೇದು, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಪರಿಸರದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕಾಗಿದೆ. ಆ ಪರಿಹಾರ ಬಹುಶಃ ಮನೆ ಪರಿಸರದಲ್ಲಿ ಇರ್ತಕ್ಕಂಥ ತೊಂದರೆ ಒಬ್ಬೊಬ್ಬರು ಅವರ ಜನ್ಮ ನಕ್ಷತ್ರದ ಮೇಲೆ ಹೋಗುತ್ತೆ. ಆದರೆ ನಿನ್ನ ಸ್ವರತರಂಗ ಪ್ರಕಾರ ವಿವಾಹಕ್ಕೆ ಮನೆಯಲ್ಲಿ ಪ್ರಯತ್ನ ಅಂತ ಹೇಳಿದೆ.
ಆದರೆ ಪ್ರಯತ್ನ ಈಗ ಏನು ಮಾಡ್ತಿದ್ದಾರೋ ಈ ಬರ್ತಕ್ಕಂಥ 2024 ನಿನಗೆ ಲಾಭ ತರ್ತಕ್ಕಂಥ ಕ್ಷಣಗಳಿಲ್ಲ. 2024 ಮುಗಿದು ಅಂದರೆ ನಾಳೆ ಜನವರಿ 14 ಸಂಕ್ರಾಂತಿ ಆದಮೇಲೆ ನಿನ್ನ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕಿದೆ. ಆದರೂ ಇದೇ ಬರ್ತಕ್ಕಂತಹ ನವೆಂಬರ್ 11ನೇ ತಾರೀಕು ದಾಟದ ಮೇಲೆ ನಿನ್ನ ಭವಿಷ್ಯದಲ್ಲಿ ತುಂಬ ಬದಲಾವಣೆ ಇದೆ. ನವೆಂಬರ್ 11 ದಾಟದ ಮೇಲೆ ನಿನ್ನ ಪ್ರಯತ್ನಗಳದ್ದು ಏನು ಮಾಡಿದ್ರೂ ಬಹಳ ವೇಗವಾಗಿ ನಡೆಯುತ್ತೆ. ಅಲ್ಲಿವರೆಗೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಇದಕ್ಕಾಗಿ ಯಾವುದಾದ್ರು ಪುಣ್ಯಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ಅಲ್ಲಿ ದೇವರ ಪ್ರಸಾದ ಸ್ವೀಕರಿಸಿ ಅಲ್ಲಿಂದ ಬಂದು 9 ದಿವಸ ಒಂದು ಬನ್ನಿ ವೃಕ್ಷಕ್ಕೆ ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ನಿನ್ನಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀಯ. ಒಳ್ಳೆಯದಾಗಲಿ ಮಗು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯಗಳನ್ನು ಏನೇ ಮಾಡಬೇಕಾದ್ರೂ ಒಂದು ಹೆಜ್ಜೆ ಮುಂದೆ ನಡಿಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕು. ಸಣ್ಣ ಸಣ್ಣ ವಿಚಾರಗಳಲ್ಲೂ ಸಹಿತ ಬಹಳಷ್ಟು ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿ ಧನುರಾಶಿಯವರು. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಇವತ್ತು 11 ಗಂಟೆಯಿಂದ 4ರವರೆಗೂ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ ಬೇಕು. ಎಚ್ಚರಿಕೆ ನಡೆಯಿದ್ರೆ ಮಾತ್ರ ಇದು ಫಲ ಸಿಗ್ತಕ್ಕಂಥದ್ದು. ಹಾಗಾಗಿ ಇವತ್ತು ಬಹಳ ಜೋಪಾನವಾಗಿರಬೇಕು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಗುರು ಹಿರಿಯರ ಆಶೀರ್ವಾದ ಪಡೆಯಬೇಕು. ಹಾಗೆ ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಇವತ್ತು ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗಾಗಲಿ, ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗಲಿ ಅಥವಾ ತುಂಬ ಕಷ್ಟದಲ್ಲಿರ್ತಕ್ಕಂಥ ನಿರ್ಗತಿಕರಿಗಾಗಲಿ ಇಂತಹವರಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂದಿಷ್ಟು ಸಹಾಯವನ್ನು ಮಾಡಿ ಒಳ್ಳೆ ಮಾರ್ಗವನ್ನು ತಾವು ನೋಡೋದ್ರಿಂದ ತುಂಬ ಬದಲಾವಣೆಯನ್ನು ತಂದುಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಅಧಿಕವಾದಂತಹ ಬೆನ್ನೋವಾಗಲಿ ಅಥವಾ ವಾಹನ ಚಲಿಸುವಾಗ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಾಗಲಿ, ಮಾತಿನ ಚಕಮಕಿಯಲ್ಲಿ ಸಿಕ್ಕಾಕೊಂಡು ಏನಾದರೂ ಒಂದಿಷ್ಟು ನರಳುವಂಥ ಪರಿಸ್ಥಿತಿ ಆಗಲಿ, ತಪ್ಪು ಮಾಡದಿದ್ರೂ ಕೈಕಟ್ಟಿ ನಿಲ್ಲುವಂಥ ಪರಿಸ್ಥಿತಿ ಆಗಲಿ, ಇದೆಲ್ಲವೂ ಕಾಣಿಸ್ಬೋದು. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಪ್ರಸ್ತುತ ಶನಿಯಿಂದಲೋ ಅಥವಾ ಚಂದ್ರನಿಂದಲೋ ಉಂಟಾಗ್ತಕ್ಕಂಥ ಸಮಸ್ಯೆಗಳಿಂದ ಇಷ್ಟೆಲ್ಲ ತೊಂದರೆ ಇದೆ. ಅದಕ್ಕಾಗಿ ಗುರು ಶನೇಶ್ವರನ ಪ್ರಾರ್ಥನೆ ಮಾಡಿ ಯಾವುದಾದ್ರೂ ಒಂದು ಸಾನ್ನಿಧ್ಯದಲ್ಲಿ ವಿಷ್ಣು ಆಲಯಕ್ಕೆ ಬಂದು ಅಲ್ಲಿ ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಒಂದಷ್ಟು ಕಾಲ ದೇವತಾ ಸಾನ್ನಿಧ್ಯದಲ್ಲಿರೋದ್ರಿಂದ ಇಂತಹ ಸಮಸ್ಯೆಗಳಿಗೆ ಒಂದು ಕೊನೆ ನೋಡಬಹುದು. ಏನೇ ಆದರೂ ಶಾಂತಿ ಸಮಾಧಾನ ಬೇಕು. ತೃಪ್ತಿಕರವಾದ ಬದುಕಬೇಕಾದರೆ ಒಂದು ದೇವರ ಸಾನ್ನಿಧ್ಯದಲ್ಲಿ ಒಂದಷ್ಟು ಕಾಲ ತಾವು ಕಳಿಬೇಕು. ಇದು ಮಾಡೋದ್ರಿಂದ ತುಂಬ ಬದಲಾವಣೆಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ವೃತ್ತಿ ಧರ್ಮವನ್ನು ಅಭಿವೃದ್ಧಿಪಡಿಸ್ಕೊಂಡು ಶಾಂತಿ ಸಮಾಧಾನವಾಗಿರಬೇಕಾದ್ರೆ ಮೊದಲು ಮನೆ ದೇವರ ಪ್ರಾರ್ಥನೆ ಬೇಕು. ಮನೆ ದೇವರ ಪ್ರಾರ್ಥನೆ ಬೇಕು. ಗುರು ಹಿರಿಯರ ಆಶೀರ್ವಾದ ಬೇಕು. ಸರಿಯಾದ ಸನ್ಮಾರ್ಗದಲ್ಲಿ ನಡೀಬೇಕು. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಸಾಧ್ಯವಾದಷ್ಟು ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ತುಳಸಿ ಮುಂದೆ ನಿಂತು ತುಳಸಿ ದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಂದರೆ ತುಳಸಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ಒಂದು ಉದ್ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಮಹಾವಿಷ್ಣು ಆರಾಧನೆ ಮಾಡೋದ್ರಿಂದ ಮಕರ ರಾಶಿಯವರು ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳಿಗಾದರೂ ಅಲ್ಲಿಂದಲ್ಲೇ ಒಂದು ಪರಿಹಾರವನ್ನು ಹುಡುಕೊಳ್ಬೋದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಅಥವಾ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ಶ್ರದ್ಧೆಯಿಂದ ಮಾಡೋದ್ರಿಂದ ತುಂಬ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ತನ್ನದೇ ಆದಂತಹ ಒಂದಷ್ಟು ಫಲಗಳಲ್ಲಿ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟವೂ ನಿಮ್ಮದಾಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳುಂಟಾಗುವಂಥ ಪರಿಸ್ಥಿತಿ ಸಾಕಷ್ಟಿದೆ. ಇವತ್ತು ಆರೋಗ್ಯಕರವಾದಂಥ ಬೆಳವಣಿಗೆ ಆಗಬೇಕಾದಂಥದ್ದು ಎಲ್ಲೋ ಒಂದಿಷ್ಟು ಮನಸ್ಸಿಗೆ ಅಸಮಾಧಾನ ಉಂಟಾಗ್ತಕ್ಕಂಥದ್ದಿದೆ. ಇವತ್ತು ಸಾಧ್ಯವಾದಷ್ಟು ಶನೇಶ್ವರನ ಆರಾಧನೆ ಮಾಡ್ತಾ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಂ ಆರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರ ಮಂತ್ರವನ್ನು ಅಥವಾ ಶನ್ನೋ ದೇವಿ ರಭಿಷ್ಠಯ ಆಪೋ ಭವಂತು ಬೀದೇಂ ಶಯ್ಯೋ ರಭಿಷ್ಠವಂತನಃ ಹೀಗೆ ಶನೇಶ್ವರ ಮಹಾಮಂತ್ರವನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ವಿಷ್ಣು ಸಾನ್ನಿಧ್ಯಕ್ಕೆ ಬಂದು ತುಳಸಿ ಅರ್ಚನೆಯನ್ನು, ಹಾಗೆ ಯಾರು ಬಡಬಗ್ಗರಿದ್ದಾರೋ, ಕಷ್ಟದಲ್ಲಿದ್ದಾರೋ ಅಥವಾ ಸಂಕಷ್ಟದಲ್ಲಿದ್ದಾರೋ ಅಥವಾ ಒಂದಿಷ್ಟು ಗೋವುಗಳಿಗೆ ಗೋಗ್ರಾಸ ಕೊಡ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಇಂತಹ ಧರ್ಮ ಕಾರ್ಯಗಳಲ್ಲಿ ತಾವು ಮುಂದಾಗಬೇಕೇ ವಿನಃ
ಯಾವುದೇ ಒಂದು ಅಸಮಾಧಾನ ಇರತಕ್ಕಂಥ ಸನ್ನಿವೇಶಕ್ಕೆ ಹೋಗ್ದಿರಾ, ಯಾವುದು ವಿಚಾರವನ್ನು ತಲೆಗೆ ಹಾಕ್ಕೊಳ್ದಿರಾ, ಆರೋಗ್ಯಕರವಾದಂಥ ಬೆಳವಣಿಗೆ ಬಗ್ಗೆ ಮಾತ್ರ ನಿಮ್ಮ ಚಿಂತನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು, ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸ ಮತ್ತಷ್ಟು ಅರ್ಥಪೂರ್ಣವಾಗಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಮಾತ್ರ ಸಾಧ್ಯ. ಅದರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹದ್ದು. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಸಣ್ಣ ಸಣ್ಣ ವಿಚಾರ ಬಂದಾಗಲೂ ಸಹಿತ ಅಲ್ಲಿಂದಲೇ ಅದನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು, ಯಾರ ಮಾತುಗೂ ಸಿಗದಿರೇ ನಡೀತಕ್ಕಂಥದ್ದು, ಅಥವಾ ಬಂದ ಸಮಸ್ಯೆಯನ್ನು ಅಲ್ಲಿಂದಲೇ ಅದನ್ನು ದೂರವಾಗಿ ಚಿಂತನೆ ಮಾಡ್ತಕ್ಕಂಥದ್ದು, ಯಾವುದನ್ನೂ ತಲೆಗೆ ಹಾಕ್ಕೊಳ್ಳದಿರ ನಡೆದರೆ ಮಾತ್ರ ಇವತ್ತು ಭವಿಷ್ಯದಲ್ಲಿ ಒಂದಷ್ಟು ಬೆಳಕಿದೆ. ಇವತ್ತು ತಾವು ಏನೇ ಕೆಲಸ ಮಾಡಿದ್ರೂ 3 ಗಂಟೆಯಿಂದ 6:20 ತನಕ ಭಾಳ ಜಾಗೃತರಾಗಿರಬೇಕು. ಮಧ್ಯಾಹ್ನ ಕಾಲ 3ರಿಂದ 6:20 ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಆರೋಗ್ಯ ಕೆಡುತ್ತೆ, ಮನಸ್ಸು ನೆಮ್ಮದಿಲ್ದಂಗಾಗುತ್ತೆ, ಆರ್ಥಿಕ ಸಂಕಷ್ಟ ಎದುರಾಗುತ್ತೆ, ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕೆ ಆಗದಿರೇ ಇರ್ತಕ್ಕಂಥ ಪರಿಸ್ಥಿತಿ ಎದುರಾಗುತ್ತೆ, ನ್ಯಾಯಸ್ಥಾನದಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ಇಂತಹ ಪರಿಸ್ಥಿತಿಗಳು ನಿಮಗೆ ಸಾಕಷ್ಟು ಎದುರಾಗುತ್ತೆ. ಹಾಗಾಗಿ ಇದೇ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿದ್ದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಮನೆ ದೇವರ ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡಿದ್ದೇವೆ. ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾನೆ ಬಂದಿದ್ದಾರೆ ಗುರುಜಿಯವರು. ಜೊತೆಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ತಾಯಂದರು ಗುರೂಜಿಗೆ ಅಂತಲೇ ಹೇಳಿ ಸಾಕಷ್ಟು ಸಣ್ಣ ಪುಟ್ಟ ಕಾಣಿಕೆಗಳನ್ನು ಕಳಿಸ್ಕೊಡ್ತಾನೆ ಇರ್ತಾರೆ. ಅದೇ ರೀತಿ ಇವತ್ತು ಕೂಡ ಕಾರ್ಯಕ್ರಮದಲ್ಲಿ ರಾಜೇಶ್ವರಿ ಆರ್ ಗೌಡರವರು ಸಿರಿಸಿಯಿಂದ ತಾಯಿಯ ಒಂದು ಫೋಟೋವನ್ನು ಗುರುಜಿರವ್ರಿಗೆ ಅಂತ ಕಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ಇದು ನಿಮಗೋಸ್ಕರ ರಾಜೇಶ್ವರಿ ಆರ್ ಗೌಡ ಅನ್ನೋರು ಸಿರಿಸಿಯಿಂದ ತಾಯಿಯ ಒಂದು ಮುಖಚಿತ್ರವನ್ನು ಕಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ತುಂಬ ಸಂತೋಷ. ಒಳ್ಳೆಯ ದಿವಸ, ಒಳ್ಳೆಯ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಶಿರಸಿ ಮಾರಿಕಾಂಬಾಳ ವಿಶೇಷವಾದಂಥ ಚಿತ್ರವನ್ನು ಕಳಿಸಿದಿರಿ. ಶಿರಸಿ ಮಾರಿಕಾಂಬ ಈ ತಾಯಿಯ ವಿಶೇಷವಾಗಿರ್ತಕ್ಕಂತಹ ಪವಾಡಗಳು ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ತಾಯಿ. ಶಿರಸಿ ಮಾರಿಕಾಂಬ ಜಾತ್ರಾ ಮಹೋತ್ಸವ ಅಂದರೆ ಅದು ಜನಸಾಗರವೇ ಸಾಗರ. ಇವತ್ತಿಗೂ ಶಿರಸಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂದರೆ ಶಿರಸಿಗೆ ಹೋಗೋ ಪ್ರತಿಯೊಬ್ಬರೂ ಮಾರಿಕಾಂಬಳ ದರ್ಶನವನ್ನು ಮಾಡಲೇಬೇಕು. ಅಂತಹ ಅದ್ಭುತವಾದಂಥ ಸಾನ್ನಿಧ್ಯದಿಂದ ಕಳಿಸಿದಿರಿ. ಒಳ್ಳೆಯದಾಗಲಿ. ನಿಮ್ಮ ಮನೋಕಾಮನೆಗಳು ಸಹಿತ ಬೇಗ ಸಿದ್ಧಿಯಾಗಲಿ. ತಾವು ಯಾವ ಒಂದು ಕಾಗದವನ್ನು ಬರೆದಿಲ್ಲಲ್ಲ? ಏನಿಲ್ಲ. ಆದರೂ ತಾವು ಮಾರಿಕಾಂಬಳ ಒಂದು ವಿಶೇಷವಾಗಿರ್ತಕ್ಕಂಥ ಚಿತ್ರವನ್ನು ಕಳಿಸಿ ಆ ತಾಯಿಯ ಕೃಪೆಗೆ ನೀವು ಪಾತ್ರರಾಗಿದ್ದಿರಿ. ನಿಮ್ಮಿಂದ ಇವತ್ತೆಲ್ಲರೂ ಸಹಿತ ದೇವಿಯ ದರ್ಶನ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಂಬಾ ತಾಯಿಯ ಒಂದು ಚಿತ್ರಣವನ್ನು ಕಳಿಸಿಕೊಟ್ಟಿದ್ದಕ್ಕಾಗಿ ರಾಜರಾಜೇಶ್ವರಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ದವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಸರ್, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಯಲಹಂಕದಿಂದ. ಯಲಹಂಕದಿಂದ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಪಾಪಣ್ಣ ಅಂತ. ಆಯ್ತು, ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ 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 ಗುರುಗಳೇ, ನಮಸ್ತೆ. ನಮಸ್ತೆಪ್ಪ, ಹೇಳಿ. ನಮಸ್ತೆ ಗುರುಗಳೇ. 1 ವರ್ಷದಿಂದ ಟ್ರೈ ಮಾಡ್ತಿದ್ದೀವಿ, ನೀವು ಸಿಕ್ಕಿರಲಿಲ್ಲ. ದೇವ್ರ ತರ ಸಿಕ್ಕಿದ್ರೆ ಗುರುಗಳೇ. ಇರಲಿ, ಹೇಳಿ. ಗುರುಗಳೇ, ನನ್ನ ಹೆಸರು ಪಾಪಣ್ಣ ಅಂತ. 5-6 ವರ್ಷದಿಂದ ಏನು ಕೆಲಸಗಳು ಅಭಿವೃದ್ಧಿ ಆಗ್ತಾ ಇಲ್ಲ, ಫುಲ್ಲು ನಷ್ಟ. ಏನ್ ಮಾಡೋದಂತ ತಲೆ ಕೆಡಿಸ್ಕೊಂಡಿದ್ದೀನಿ ಗುರುಗಳೇ. ದೇವ್ರ ತರ ಸಿಕ್ಕಿದ್ರ ನನಗೆ. ಏನು ಕೆಲಸ ಮಾಡ್ತೀರಿ ತಾವು? ಗುರುಗಳೇ, ನಾನು ಆಕ್ಚುಲಿ ಎಂಪ್ಲಾಯ್ ಆಗಿದ್ದೆ, ರಿಟೈರ್ಡ್ ಆಗಿದ್ದೀನಿ. ಇದು ರಿಯಲ್ ಎಸ್ಟೇಟ್ ಅದು ಕೆಲವು ವ್ಯವಹಾರ ಮಾಡ್ತೀವಿ, ಯಾವುದು ಕೈ ಬಿಡ್ತಾ ಇಲ್ಲ ಗುರುಗಳೇ. ಆದರೂ ಎಂಪ್ಲಾಯ್ ಆಗಿ ರಿಟೈರ್ಡ್ ಆಗಿ ನಿಮ್ಮ ಜೀವನದಲ್ಲೇ ಈಗಾಗಲೇ ಸಾಕಷ್ಟು ಏರಿಳಿತಗಳನ್ನು ನೋಡಿದ್ದೀರಿ, ಲಾಭ ನಷ್ಟಗಳನ್ನು ಕಂಡಿದ್ದೀರಿ. ಈಗ ಪುನಃ ತಾವೊಂದು ಉದ್ಯೋಗ, ಏನಾದ್ರು ಒಂದು ಕೆಲಸ ಮಾಡಬೇಕು, ಇನ್ನಷ್ಟು ಏನಾದ್ರು ಶ್ರಮಿಸಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೀರಿ. ನಿಮ್ಮ ಚಿಂತನೆ ಖಂಡಿತ ತಪ್ಪಲ್ಲ. ಮನುಷ್ಯನ ಕಡೆಯ ದಿನದವರೆಗೂ ಏನಾದ್ರು ಒಂದು ಶ್ರಮಿಸಬೇಕು, ಏನಾದ್ರು ಒಂದು ಮಾಡಲೇಬೇಕು. ಮಾಡಿದ್ರೇ ಜೀವನ. ಯಾವ ಕೆಲಸ ಕೈ ಹಾಕಿದ್ರು ಆಗ್ತಾ ಇಲ್ಲ, ಕೈಗೆ ಬರ್ತದೆ, ಬಾಯಿಗೆ ಬರ್ತಾ ಇಲ್ಲ, ಏನಂತ ಗೊತ್ತಿಲ್ಲ. ಇಲ್ಲ, ನಿಮ್ಮ ಸ್ವರತರಂಗ ಪ್ರಕಾರ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಸಾಧ್ಯವಾದರೆ ನಿಮ್ಮ ಕುಲದೇವರ ದರ್ಶನ ಒಂದ್ಸತಿ ಮಾಡಿ ಬನ್ನಿ. ಹಾಗೆ ಸಾಧ್ಯವಾದರೆ ಶನಿವಾರ ಹೋಗಿದ್ವಿ, ಈ ಶನಿವಾರ ಹೋಗ್ತೀವಿ. ಒಂದು 9 ಬುಧವಾರ 9 ಬುಧವಾರದಂದು ವಿಷ್ಣು ದೇವರಿಗೆ ತುಳಸಿಯಿಂದ ಒಂದು ಅರ್ಚನೆ ಮಾಡಿಸಿ, ಅವತ್ತು ವಯಸ್ಸಾಗಿರ್ತಕ್ಕಂಥ ವೃದ್ಧರು ಯಾರಿಗಾದ್ರೂ ಒಂದು ಊಟ ಕೊಡಿಸಿ. ಬುಧವಾರದೊತ್ತು ನೀವು ವಿಷ್ಣು ದೇವರ ಆರಾಧನೆ ಮಾಡಿ ಒಂದೊತ್ತು ಊಟ ಕೊಡಿಸಿದ್ದೆ ಆದರೆ ನಿಮ್ಮ ಜಾತಕದಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಎಂತಹ ಸಮಸ್ಯೆ ಬಂದರೂ ಸಮಸ್ಯೆಗೊಂದು ಪರಿಹಾರ ಬೇಕಲ್ಲ.
ಆ ಪರಿಹಾರವನ್ನು ಕಂಡುಕೊಳ್ಳುವಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಬರುತ್ತೆ. ಅದೇ ಗುರುಗಳೇ, ಈಗ ನಮ್ಗೆ ದೇವ್ರ ತರ ಸಿಕ್ಕಿದ್ರೆ ನಾನು ಸುಮಾರು 1 ವರ್ಷದಿಂದ ಟ್ರೈ ಮಾಡ್ತಿದ್ದೆ ಇದಕ್ಕೆ ಕೇಳೋಣ ಅಂತ. ನಮ್ಮ ಕಾರ್ಯಕ್ರಮಗಳೆಲ್ಲ ನೋಡ್ತಾ ಇದ್ದೀರಾ? ನೋಡ್ತಾ ಇದೀನಿ ಗುರುಗಳೇ, ನೋಡಿ ಈಗ ಟಿವಿಯಲ್ಲಿ ಬರ್ತಾ ಇದೆ, ನೋಡ್ತಾ ಇದೀನಿ. ಆಗ್ಲಿ ಬಹಳ ಸರಿ ಟ್ರೈ ಮಾಡಿದೆ ನಿಮ್ ಮೀಟ್ ಆಗೋಣ ಅಂತ ಫೋನಲ್ಲಿ. ಆಗಲಿ, ಒಳ್ಳೆಯದಾಗಲಿ. ಆ ದೇವರ ಆಶೀರ್ವಾದ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಲಿ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ನಿಮಗೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಗುರುಜಿ. ಸರ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಶಿಕಾರಿಪುರದಿಂದ ಗುರುಜಿ. ಶಿಕಾರಿಪುರದಿಂದ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಸಂತೋಷ್ ಅಂತ ಹೇಳಿ. ಸಂತೋಷ್ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಸಂತೋಷ್, ಹೇಳಪ್ಪ. ಗುರುಜಿ, ಬಹಳ ಸಮಸ್ಯೆ ಆಗ್ತಾ ಇದೆ. ನನ್ನ ಜೀವನನೇ ಬೇಡ ಅಂತ ಪೊಸಿಷನ್ಗೆ ಬಂದಿದ್ದೇನೆ ಗುರುಜಿ. ನಾನು ಯಾಕೇನಾಯಿತು? ಮನೆಯಲ್ಲಿ ಸಣ್ಣವನಿದ್ದಾಗಿಂದನೂ ಕಷ್ಟ ಅನ್ನೋದೇ ತಪ್ಪಿಲ್ಲ. ಏನು ಬಹಳ ಸಮಸ್ಯೆ ಅಂದ್ರೆ ಹೇಳ್ಕೊಳಕ್ ಆಗ್ತಾ ಇಲ್ಲ, ಅಂತಷ್ಟು ಸಮಸ್ಯೆ ಆಗ್ತಾ ಇದೆ. ಏನೇ ಮಾಡಕ್ ಹೋದ್ರು ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅಲ್ಲ, ಏನು ಓದಿದಿರಿ ತಾವು? ನಾವು ಓದಿರೋದು 7ನೇ ಕ್ಲಾಸ್ ಗುರುಜಿ. ಮತ್ತು ಈಗ ಹೊಟ್ಟೆ ಪಡಗಕ್ಕೆ ಜೀವನ ಏನು ಮಾಡ್ತಿದ್ದೀರಿ? ಗಾರೆ ಕೆಲಸ ಮಾಡ್ತಾ ಇದ್ದೆ ಗುರುಜಿ. ಗಾರೆ ಕೆಲಸ ಮಾಡ್ಕೊಂತ ಅದನ್ನು ಮಾಡಿದ್ರೆ ಅದು ಕೈ ಹತ್ತಾ ಇಲ್ಲ. ಜಮೀನು ಮಾಡ್ತಾ ಇದ್ರೆ ಜಮೀನಿಗೆ ಹೋದ್ರೆ ಜಮೀನು ಬೆಳೆನೂ ಸರಿಯಾಗಿ ಬರ್ತಾ ಇಲ್ಲ ಗುರುಜಿ. 12 ವರ್ಷದಿಂದ ಮಕ್ಕಳು ಆಗಿದ್ದಿಲ್ಲ. ಮತ್ತೆ ಏನ್ ಮನೆ ದೇವ್ರ ಕೃಪೆನೋ ಯಾವ್ದೋ ಏನೋ ಗೊತ್ತಿಲ್ಲ, ಒಂದ್ ಮಗು ಆಯ್ತು. ಸಮಸ್ಯೆ ಅನ್ನೋದು ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ, ಜೀವನನೇ ಬೇಡ ಅಂತ ಅನಿಸ್ತಾ ಇದೆ ಗುರುಜಿ. ಇಲ್ಲಪ್ಪ, ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ಸಾಕಷ್ಟು ಒಳಿತನ್ನು, ಒಳ್ಳೆ ಫಲವನ್ನು ನೋಡುವಂಥ ಯೋಗ ಫಲ ಇದೆ. ನೀನು ಹೆದರಬೇಡ ಮತ್ತು ಭಯಪಡಬೇಡ. ಜೀವನ ಇಷ್ಟೇನಾ, ನನ್ನ ಬದುಕು ಹೀಗೆ ಆಗೋಯ್ತಲ್ಲ ಅಂತಕ್ಕಂಥದ್ದು ಆಲೋಚನೆ ಬಿಟ್ಬಿಡು. ದೇವ್ರು ಕಣ್ ತೆಗೆದು ನೋಡಿದ್ರೆ ಎಷ್ಟೊತ್ತಿನ ವಿಚಾರ ನಿನ್ನ ಕಷ್ಟಗಳೆಲ್ಲ. ಮತ್ತು ಯಾವುದೂ ದೊಡ್ಡದಾದಂಥ, ನಾನು ಹೇಳೋದು ಒಂದು, ಈಗ ವಿದ್ಯಾಭ್ಯಾಸ ಕೇಳಿದೆ, ನೀನು 7th ತಂದಿದ್ಯಾ. ವಿದ್ಯಾಭ್ಯಾಸ 7th ಓದಿರೋರು ಕೋಟಿಗಳ ಗಟ್ಟೆ ಬದುಕಿರೋರು ಎಷ್ಟೋ ಜನ ಇದ್ದಾರೆ. ಹಾಗೆ ಎಲ್ಲವೂ ಸಹಿತ ಭಗವಂತನ ಆಧೀನ, ಆತ ಕೊಡಬೇಕು. ಆಮೇಲೆ ನಾವು ನಡೆದ ದಾರಿಯಲ್ಲಿ ಎಲ್ಲವೂ ನಮಗೆ ಸಿಗುತ್ತೆ ಅಂತಲ್ಲ, ಕೆಲವು ಸತಿ ನಮ್ಮ ಶ್ರಮ ವ್ಯರ್ಥ ಆಗ್ಬೋದು, ಆದರೆ ಅದು ಬೇರೆ ಕಡೆ ಲಾಭ ಸಿಗುತ್ತೆ. ಹಾಗೆ ನೀನು ಮಾಡೋ ಕೆಲಸ ಇವತ್ತು ನೀನು ಕೈ ಹಿಡಿದಿರೋ ಇದ್ರೂ ಮತ್ತೊಂದು ಕೆಲಸ ನೀನು ಕೈ ಹಿಡಿಯುವಂಥದ್ದು ಬಂದೇ ಬರುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ಒಳಿತಾಗುವಂತಹ, ಒಳ್ಳೆಯದಾಗುವಂಥ ಭವಿಷ್ಯತ್ತು ಸದ್ಯದಲ್ಲೇ ಇರೋದ್ರಿಂದ ನೀನು ಹೆದರಬೇಡ, ಖಂಡಿತ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಅಮ್ಮ ನಮಸ್ತೆ, ಕೇಳಿಸ್ತಿದ್ಯಾ? ಹಲೋ ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇತ್ತು. ನಮ್ಮ ತಾವು ಟಿವಿ ನೋಡ್ತಾ ಇದ್ದೀರಾ ಅಂತ ಕಾಣುತ್ತೆ. ದಯಮಾಡಿ ಟಿವಿ ನೋಡಬೇಡಿ, ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ, ನನ್ನ ಹತ್ರ ಫೋನಲ್ಲಿ ಮಾತಾಡ್ಬಿಡಿ ಫಸ್ಟು, ಆಯ್ತಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸಾಗರದಿಂದ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಜಯಶೀಲ. ಜಯಶೀಲ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಮಗನ ಮದುವೆ ಆಗಿಲ್ಲ ಸ್ವಾಮಿ, ಅದಕ್ಕಾಗಿ ನಾನು ಅಲ್ಲಿ ಬಂದಿದ್ದೆ ನಿಮ್ಮ ಇದಕ್ಕೆ, ಆಶ್ರಮಕ್ಕೆ. ಅವ್ನ ಮದ್ವೆ ಆಗಿಲ್ಲ, ಎಲ್ಲೆಲ್ಲೆಲ್ಲ ಹುಡುಕ್ತಿವಿ, ಇದು ಮಾಡ್ತಾರ, ಮೊಬೈಲ್ ಒಳಗ್ ಬಿಡ್ತಾರ, ಏನು ಹೇಳಲ್ಲ. ಹಂಗಾಗಿ ಅವನದೊಂದು ಮದುವೆ ಆಗಿಲ್ಲ ಸ್ವಾಮಿ. ಅದ್ರ ಸಲುವಾಗಿ ಅವನಿಗಾಗ್ಲೇ 35-36 ವರ್ಷ ಮೇಲಾಗ್ತು. ಏನು ಓದಿದ್ದಾರೆ ಮಗ? ಇದು BA B.Ed ಆಗೈತ. ಈಗ ಜಾಬ್ ಮಾಡ್ತಾ ಇದಾರೆ, ಕೆಲಸ ಮಾಡ್ತಿದಾರ? ಮನೆ ಹತ್ರ ಏನ್ ಮಾಡ್ತಾರೆ? ಇಲ್ಲ ಸ್ವಾಮಿ, ಅವನು ಇದ್ರಾಗಿದ್ದಾನ, ಹಿಂದೂಸ್ತಾನ್ ಲಿಮಿಟೆಡ್ ಕಂಪನಿ ಒಳಗ್ ಮ್ಯಾನೇಜರ್ ಆಗಿ ಹೋಗ್ತಾ ಇದ್ದಾನ. ಇನ್ನು ಎಲ್ಲೂ ಹೆಣ್ಣು ಸೆಟ್ ಆಗ್ತಾ ಇಲ್ಲ? ಎಲ್ಲೂ ಸೆಟ್ ಆಗ್ತಾ ಇಲ್ಲ ಸ್ವಾಮಿ. ನೀವು ಹೇಳಿದ ಸಹಿತ ನಾನು ಅಲ್ಲಿ ಆಶ್ರಮಕ್ಕೆ ಬಂದವಾಗ ಬೇಡ್ಕ ಬಂದೆ ದೇವ್ರನ್ನ. ಆಯ್ತು, ಒಂದು ಕೆಲಸ ಮಾಡಿ, ಆಶ್ರಮಕ್ಕೆ ಬಂದಿದ್ದೀರಿ, ಲಕ್ಷ್ಮೀ ಬೋರ ಸ್ವಾಮಿನ ದರ್ಶನ ಮಾಡಿದ್ದೀರಿ, ಭಗವಂತನ ಆಶೀರ್ವಾದ ಖಂಡಿತ ನಿಮಗಾಗುತ್ತೆ. ಆದರೂ ಅವರಲ್ಲಿ ಇರ್ತಕ್ಕಂಥ ಜಾತಕದಲ್ಲಿ ಏನಾದ್ರು ದೋಷಗಳಿದ್ರೆ ಅದಕ್ಕೊಂದು ಪರಿಹಾರ ಅಂತ ಎಲ್ಲ ತೋರಿಸಿದೆ ಸ್ವಾಮೀಜಿ, ಏನ್ ದೋಷ ಇಲ್ಲ ಅಂದ್ರು. ಇದ್ರದ್ದು ದೋಷ ಐತಿ, ಕುಜು ದೋಷ ಅಂದ, ಅದು ಶಾಂತಿ ಮಾಡಿಸಿದೆ, ಎಲ್ಲ ಮಾಡಿದೆ ಸ್ವಾಮಿ. ನಾವು ಚಿಂತೆ ಮಾಡಬೇಡಿ, ಹಾಗಿದ್ರೆ ಖಂಡಿತ ಒಳ್ಳೇದಾಗತ್ತೆ. ಸ್ವಲ್ಪ ವೆಯ್ಟ್ ಮಾಡಿ ತಾಯಿ, ಒಳ್ಳೇದಾಗ್ಲಮ್ಮ.